ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕನ್ನಡ ನಾಡನ್ನು ಆಳಿರುವಂಥ ಮೊಟ್ಟಮೊದಲ ರಾಜಮನೆತನ ಆಗಿರತಕ್ಕಂಥ ಕದಂಬರ ಒಂದು ರಾಜಮನೆತನದ ಬಗ್ಗೆ ಅಧ್ಯಯನ ಮಾಡೋಣ. ಕದಂಬರು 345ರಿಂದ 540ರವರೆಗೆ ಕರ್ನಾಟಕ ರಾಜ್ಯವನ್ನು, ಕನ್ನಡ ನಾಡನ್ನು ಕನ್ನಡದ ಆಡಳಿತ ಭಾಷೆಯನ್ನಾಗಿ ಮಾಡಿ ಕರ್ನಾಟಕದಿಂದ ಕನ್ನಡಿಗರು ಕನ್ನಡ ನಾಡನ್ನು ಆಳ್ವಿಕೆ ಮಾಡಿದ್ದು ಇವರೇ ಮೊದಲಿಗರು. ಈ ಒಂದು ಸಾಮ್ರಾಜ್ಯಕ್ಕೆ ಕನ್ನಡದ ಮೊದಲ ರಾಜ್ಯ ಮನೆತನ ಅಂತ ಕರೀತೇವೆ. ಮತ್ತು ಈ ಒಂದು ಮನೆತನಕ್ಕೆ ಮತ್ತು ಈ ಮನೆತನದ ಓರ್ವ ಖ್ಯಾತ ರಾಜನಾಗಿರತಕ್ಕಂತಹ ಮಯೂರವರ್ಮ ಅಥವಾ ಮಯೂರ ಶರ್ಮನಿಗೆ ಕದಂಬರ ಮೊಟ್ಟ ಮೊದಲ ಐತಿಹಾಸಿಕ ರಾಜ ಅಂತ ಕರಿತೇವೆ. ಇವ್ರದ್ದು ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಆಗಿರುತ್ತೆ. ಇದರ ಸ್ಥಾಪಕ ಆಗಲೇ ಹೇಳಿದಾಗೆ ಮಯೂರವರ್ಮ, ಅಂದರೆ 345ರಿಂದ 540ರವರೆಗೆ ಈ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡತಕ್ಕಂತಹ ದೊರೆ ಆಗಿರುತ್ತಾನೆ. ಒಮ್ಮೆ ಮಯೂರವರ್ಮ ತನ್ನ ಅಜ್ಜನಾದ ವಿಷ್ಣು ಶರ್ಮನೊಂದಿಗೆ ಕಂಚಿಗೆ ವಿದ್ಯಾಭ್ಯಾಸಕ್ಕಂತ ಹೋದಾಗ ನದಿ ದಂಡೆಯಲ್ಲಿ ಸ್ನಾನ ಮಾಡಿ ಬಟ್ಟೆಯನ್ನು ಒಣಗಿಸ್ತಿರುವಾಗ ಪಲ್ಲವರ ಶಿವಸ್ಕಂದವರ್ಮನ ಕುದುರೆಗಳು ಇವನ ಬಟ್ಟೆಗಳ ಮೇಲೆ ಹಾದು ಹೋಗ್ತವೆ. ವಿಪ್ರ ಎಂದಾದರೂ ರಾಜನಾಗೋದಕ್ಕೆ ಸಾಧ್ಯ ಅಂತ ಹೀಯಾಳಿಸಿ ಅವರಿಗೆ ಅವಮಾನ ಮಾಡಿ ಹೋಗ್ತಾರೆ. ಆಗ ಆ ಮಾತನ್ನು ಕೇಳಿದ ಮಯೂರ ಶರ್ಮ ಅಲ್ಲಿಯೇ ಜನಿವಾರವನ್ನು ಕಿತ್ತೊಗೆದು ಆಂಧ್ರ ಪ್ರದೇಶದ ಕರ್ನೂಲಿಗೆ ಹೋಗ್ತಾನೆ. ಅಂದರೆ ಬ್ರಾಹ್ಮಣನಿಗೆ ಅವಮಾನ ಮಾಡಿದಾಗ, ನೀನು ಬ್ರಾಹ್ಮಣ ಪೂಜೆ ಮಾಡೋಕ್ಕಷ್ಟೇ ಸಾಧ್ಯ, ನೀನೇನು ರಾಜನಾಗತ್ತೇನೋ ಅಂತ ಒಂಥರ ಅಸಹ್ಯ ಮಾಡಿ ಹೋಗ್ತಾರೆ. ಆವಾಗ ಅಲ್ಲಿಂದ ಏನು ಮಾಡ್ತಾನೆ, ಇದಕ್ಕೆ ಕರ್ನೂಲಿಗೆ ಹೋಗ್ತಾನೆ. ಅಲ್ಲಿ ಶ್ರೀಶೈಲದ ಗುಡ್ಡಗಾಡು ಜನರನ್ನು ಒಂದುಗೂಡಿಸಿ ಪಲ್ಲವರ ಅಧೀನದಲ್ಲಿರ್ತಕ್ಕಂತಹ ಎಲ್ಲ ಒಂದು ಅಧೀನದ ರಾಜರುಗಳಿಂದ ಕಪ್ಪವನ್ನು ತಗೊಳ್ತಾನೆ. ಕಪ್ಪವನ್ನು ವಸೂಲಿ ಮಾಡಿ ಒಂದು ಸಣ್ಣ ಬುಡಕಟ್ಟು ಜನರನ್ನು, ಗುಡ್ಡಗಾಡು ಜನರನ್ನು, ಇವರೆಲ್ಲರನ್ನ ತೆಗೆದುಕೊಂಡು ಒಂದು ಸಣ್ಣದಾದ ಸೈನ್ಯ ಕಟ್ಕೊಂಡು ಪಲ್ಲವರ ವಿರುದ್ಧವಾಗಿ ಸೇನಾ ಸೆಣಸಾಟ ಸ್ಟಾರ್ಟ್ ಮಾಡ್ತಾನೆ. ಆಗ ಇದನ್ನು ಕಂಡು ಬೆರಗಾಗಿರ್ತಕ್ಕಂಥ ಶಿವಸ್ಕಂದವರ್ಮ ಮಲಪ್ರಭಾ ನದಿ ತೀರದ ಪ್ರೇಹಾರ ಭಾಗವನ್ನು ಇವನಿಗೆ ಏನು ಮಾಡ್ತಾನೆ, ಬಿಟ್ಟುಕೊಟ್ಟಾಗ ಈ ಒಂದು ಸಾಮ್ರಾಜ್ಯ ಸಣ್ಣದಾಗಿ ಪ್ರಾರಂಭವಾಗುತ್ತೆ. ಅದನ್ನು ಮಾಡಿದವರು ಯಾರು? ಮಯೂರವರ್ಮ. ಎಲ್ಲಿ? ಮಲಪ್ರಭಾ ನದಿ ತೀರದಲ್ಲಿ. ಈ ರೀತಿ ಪ್ರಾರಂಭವಾಗುತ್ತೆ. ಆಗ ಮಯೂರವರ್ಮ ಬನವಾಸಿ, ಈಗಿನ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಂದಿನಿಂದ ಮಯೂರವರ್ಮ ಅಂತ ಹೆಸರಾಗ್ತಾನೆ. ಮಯೂರ ಶರ್ಮ ಮಯೂರವರ್ಮನ ಆಗ್ತಾನೆ. ಈ ರೀತಿಯಾಗಿ ಪ್ರಾರಂಭ ಆಗುತ್ತೆ. ಮಯೂರವರ್ಮ ಚಿತ್ರದುರ್ಗದ ಬಳಿ ಇರತಕ್ಕಂತಹ, ನಿಮಗೆಲ್ಲ ಗೊತ್ತಿದೆ, ಈ ಒಂದು ಶಾಸನ ಬಹಳ ಪ್ರಮುಖವಾದದ್ದು. ಕನ್ನಡ ನಾಡಿನ ಇತಿಹಾಸದಲ್ಲೇ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂತಹದ್ದು. ಇದು ಯಾವುದು ಅಂತಂದರೆ ಚಂದ್ರವಳ್ಳಿ ಶಾಸನ. ಯಾವುದು? ಚಂದ್ರವಳ್ಳಿ ಶಾಸನ. ಈ ಒಂದು ಚಂದ್ರವಳ್ಳಿ ಶಾಸನವನ್ನು ಹೊರಡಿಸ್ತಾನೆ. ಈ ಚಂದ್ರವಳ್ಳಿ ಶಾಸನದ ಬಗ್ಗೆ ಏನಿದೆ ಉಲ್ಲೇಖ ಅಂತಂದರೆ ನೋಡಿ, ಈ ಶಾಸನ ರಾಜ ಮಯೂರವರ್ಮ ನೀರಿಗಾಗಿ ಅನೇಕ ಕೆರೆಗಳನ್ನು ಕಟ್ಟಿಸಿದ್ದನೆಂದು ಮತ್ತು ಅಶ್ವಮೇಧ ಯಾಗವನ್ನು ಮಾಡಿದ್ದನೆಂದು ಅಂತ ಈ ಒಂದು ಶಾಸನದ ಮುಖಾಂತರವಾಗಿ ನಮಗೆ ತಿಳಿದು ಬರ್ತದೆ. ಎಲ್ಲಿ? ಚಂದ್ರವಳ್ಳಿ. ಎಲ್ಲಿದೆ ಚಂದ್ರವಳ್ಳಿ ಅಂದರೆ ಚಿತ್ರದುರ್ಗದ ಬಳಿ ಇರತಕ್ಕಂತಹ ಚಂದ್ರವಳ್ಳಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಏನು ಮಾಡ್ತಾನೆ, ಮಯೂರವರ್ಮ ಈ ಒಂದು ಶಾಸನವನ್ನು ಕೆತ್ತಿಸ್ತಾನೆ. ಈ ಶಾಸನ ಪ್ರಮುಖವಾಗಿ 2 ಪ್ರಮುಖ ಉಲ್ಲೇಖಗಳನ್ನು ಮಾಡ್ತದೆ. ಒಂದು, ಈ ಮಯೂರವರ್ಮ ಚಂದ್ರವಳ್ಳಿ ಶಾಸನವನ್ನು ಕೆತ್ತಿಸಿರುವುದರಲ್ಲಿ ಏನಂದರೆ ಕೆರೆಗಳನ್ನು ಕಟ್ಟಿಸ್ದ ಮತ್ತು ಅಶ್ವಮೇಧ ಯಾಗವನ್ನು ಆಚರಣೆ ಮಾಡಿದ್ನು ಅಂತ ಬರುತ್ತೆ. ಇನ್ನು ಕದಂಬರ ಮೂಲ ಪುರುಷ ಮಯೂರವರ್ಮನೇ ಅಂತ ತಿಳಿಸ್ತಕ್ಕಂಥ ಶಾಸನ ತಾಳಗುಂದ ಶಾಸನ. ಈ ತಾಳಗುಂದ ಕರ್ನಾಟಕದಲ್ಲಿ ಸಿಕ್ಕಂಥ ಮೊಟ್ಟ ಮೊದಲ ಸಂಸ್ಕೃತದ ಶಾಸನ ಅಂತ ಕೂಡ ಕರೀತಾರೆ. ಇನ್ನು ಖಂಗವರ್ಮ ಬರ್ತಾನೆ. ನಂತರ ಖಂಗವರ್ಮ, ಈತನಿಗೆ ಧರ್ಮ ಮಹಾರಾಜ ಅನ್ನುವಂಥ ಬಿರುದಿರ್ತದೆ. ಈತ ಏನು ಮಾಡ್ತಾನೆ ಅಂತಂದರೆ, ಈ ಖಂಗವರ್ಮ ವಾಕಟಕರ ದೊರೆ ವಿಂಧ್ಯಸೇನನಿಂದ ಸೋಲನ್ನು ಅನುಭವಿಸ್ತಾನೆ. ಈತ ಸೋಲ್ತಾನೆ. ನೆಕ್ಸ್ಟು ಭಗೀರಥ ವರ್ಮ ಅಂತ ಬರ್ತಾನೆ. ಈತನ ತಂದೆ ಖಂಗವರ್ಮ ಶತ್ರು ಪೀಡನೆಯಿಂದ ತಲೆಮರೆಸ್ಕೊಂಡಾಗ ಜನಿಸಿರ್ತಾನೆ. ಅದಕ್ಕಾಗಿ ಇವನನ್ನು ಕದಂಬ ಕುಲ ಪ್ರಚ್ಛನ್ನ ಜನ್ಮ ಅಂತಂದರೆ ಕದಂಬ ಕುಲದಲ್ಲಿ ರಹಸ್ಯವಾಗಿ ಜನಿಸಿರ್ತಕ್ಕಂಥವನು ಅಂತ ಕರೀತಾರೆ. ಈತನಿಗೆ ಕುಂತಳ ಭುವನ ವಲ್ಲಭ ಅನ್ನುವಂಥ ಬಿರುತ್ತಿರ್ತದೆ. ಅದಾದ ನಂತರ ರಘುಪತಿ ವರ್ಮ ಅಂತ ಬರ್ತಾನೆ. ಈತ 2ನೇಯ ಚಂದ್ರಗುಪ್ತನ ಸಮಕಾಲೀನ ದೊರೆ ಆಗಿರ್ತಾನೆ. 2ನೇ ಸ್ಕಂದಗುಪ್ತ ಗೊತ್ತಲ್ವಾ? ಆತನ ಸಮಕಾಲೀನವನಾಗಿರ್ತಾನೆ. ಈತ ಶಿವನ ಆರಾಧಕನಾಗಿರ್ತಾನೆ. ಇವನು ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯವನ್ನು ನಿರ್ಮಿಸಿರ್ತಾನೆ. ಈಗಲೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಾಲಯ ಇದು ತನ್ನನ್ನು ಪರಶಿವ ಅಂತ ಈತ ಕರ್ಕೊಳ್ತಾನೆ. ಇದಾದ ನಂತರ ಬರತಕ್ಕಂಥ ಬಹಳ ಪ್ರಮುಖವಾದಂತಹ ದೊರೆ ಯಾರಪ್ಪ ಅಂತಂದರೆ ಆತನೇ ಕಾಕುತ್ಸ ವರ್ಮ.
ಕಾಕುತ್ಸವರ್ಮ 425ರಿಂದ 450ರಲ್ಲಿ ಆಳ್ವಿಕೆ ಮಾಡ್ತಾನೆ. ಈತ ಕದಂಬ ಕುಲದಲ್ಲಿ ಅಥವಾ ಕನ್ನಡ ನಾಡಿಗೆ, ಕನ್ನಡ ಭಾಷೆ, ಕನ್ನಡ ಒಂದು ನೆಲ ಜಲ ಭಾಷೆಗೆ ಒಂದು ಶಾಶ್ವತವಾದಂಥ ನೆಲೆ ಕೊಟ್ಟಿರ್ತಕ್ಕಂಥ ರಾಜ ಯಾರಾದರೂ ಅಂತ ಇದ್ದರೆ ಅದು ಈ ಒಂದು ಕಾಕುತ್ಸವರ್ಮ ಅಂತ ನಾವು ಕರಿತೀವಿ. ಕಾಕುತ್ಸವರ್ಮ ಏನು ಮಾಡ್ತಾನೆ, ಕನ್ನಡಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂತಹ ರಾಜ ಈತ ಆಗ್ತಾನೆ. ಏನು ಮಾಡ್ತಾನೆ ಅಂದರೆ, ಕದಂಬರ ಪ್ರಸಿದ್ಧ ದೊರೆ ತಾಳಗುಂದ ಶಾಸನದಲ್ಲಿ ಇವನನ್ನು ಕದಂಬ ಕುಟುಂಬ ಕುಲಭೂಷಣ ಅಂತ ಕರೀತಾರೆ. ಕದಂಬರ ಕೀರ್ತಿ ಸೂರ್ಯನ್ ಅಂತ ಕರೀತಾರೆ. ಕಾಕುತ್ಸವರ್ಮನಿಗೆ ಧರ್ಮ ಮಹಾರಾಜ ಅನ್ನುವಂಥ ಬಿರುದು ಕೂಡ ಇತ್ತು. ಹಲಸಿಯ ತಾಮ್ರಪಟದ ಶಾಸನದಲ್ಲಿ ಇವನನ್ನು ಭವ್ಯ ವ್ಯಕ್ತಿ ಅಂತ ವರ್ಣಿಸಲಾಗಿರ್ತಕ್ಕಂಥದ್ದು. ಈತನು ಸಂಸ್ಕೃತ ಭಾಷೆಯನ್ನು ತೆಗೆದು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡ್ತಾನೆ. ಇದು ಬಹಳ ಇಂಪಾರ್ಟೆಂಟು ನೋಡಿ. ಈತ ಏನು ಮಾಡ್ತಾನೆ, ಈ ಮುಂಚೆ ಏನಾಗಿತ್ತು, ಸಂಸ್ಕೃತ ಏನಾಗಿತ್ತು ಇಲ್ಲಿಯ ಆಡಳಿತ ಭಾಷೆ ಆಗಿರುತ್ತೆ. ಆದರೆ ಈತ ಬಂದು ಏನು ಮಾಡ್ತಾನೆ ಅಂತಂದರೆ, ಈ ಕನ್ನಡವನ್ನು ಏನು ಮಾಡ್ತಾನೆ, ಆಡಳಿತ ಭಾಷೆಯಾಗಿ ಮಾಡ್ತಾನೆ. ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡ್ತಾನೆ. ಯಾರು ಮಾಡ್ತಾರೆ ಅಂದರೆ, ಯಾರು ಹೇಳಿ, ಕಾಕುತ್ಸವರ್ಮ ಮಾಡ್ತಾನೆ. ಕಾಕುತ್ಸವರ್ಮ 455ರಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಹಲ್ಮಿಡಿ ಅನ್ನುವಂಥ ಗ್ರಾಮದಲ್ಲಿ ಶಾಸನ ಹೊರಡಿಸ್ತಾನೆ. ಇದು ಕನ್ನಡದಲ್ಲಿ ಸಿಕ್ಕಿರುವಂಥ ಮೊಟ್ಟ ಮೊದಲ ಉಪಲಬ್ಧ ಶಾಸನ ಆಗಿರುತ್ತೆ. ಇದು ಸುಮಾರು 16 ಸಾಲುಗಳನ್ನು ಹೊಂದಿರತಕ್ಕಂಥ ಶಾಸನ. ಇದು ಪೂರ್ವದ ಹಳೆಗನ್ನಡದ ರೂಪದಲ್ಲಿದೆ. ಇದೊಂದು ದತ್ತಿ ಶಾಸನ ಆಗಿದ್ದು, ಶಾಸನದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರದಂಥ ಒಂದು ಚಕ್ರ ಇದೆ. ಇದು ಪ್ರಸ್ತುತ ಎಲ್ಲಿದೆ ಅಂತಂದರೆ ಬ್ಯಾಂಗ್ಳೂರಿನಲ್ಲಿರ್ತಕ್ಕಂಥ ಒಂದು ಮ್ಯೂಸಿಯಂನಲ್ಲಿದೆ. ಇನ್ನು ನೆಕ್ಸ್ಟ್ ಶಾಂತಿವರ್ಮ ಬರ್ತಾನೆ. ಈತ ಕಾಕುತ್ಸವರ್ಮನ ಹಿರಿಯ ಮಗ ಆಗಿರ್ತಾನೆ. ಈತನಿಗೆ ಸಮಗ್ರ ಕರ್ನಾಟಕ ದೇಶದ ರಾಜ್ಯಪಾಲ ಅಂತ ಬಿರುದಿರ್ತದೆ. ಈತ ತಾಳಗುಂದದ ಶಾಸನವನ್ನು ಹೊರಡಿಸಿ ಈತನ ಕಾಲದಲ್ಲಿ ಸಹೋದರನಾದ ಕುಮಾರವರ್ಮ ಮತ್ತು ಕೃಷ್ಣವರ್ಮ ಅಸಮಾಧಾನಗೊಂಡಿದ್ದರು. ಇವರ ನಂತರ ಮೃಗೇಶವರ್ಮ ಬರ್ತಾನೆ. ಮೃಗೇಶವರ್ಮ ಈತ ಪಲ್ಲವರ ಅರಸರಿಂದ ಸೋಲ್ತಾನೆ. ಈತ ಪಲ್ಲವರ ಪಾಲಿಗೆ ವಿನಾಶದ ಅಗ್ನಿ ಅಂತಿದ್ದು, ಈತನು ಹಲಸಿಯಲ್ಲಿ ತನ್ನ 2ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಹಲಸಿಯಿಂದ ಒಂದು ಜೀನಾಲಯವನ್ನು ಕಟ್ಟಿಸ್ತಾನೆ. ಈತ ಜೈನರಿಗೆ ಮತ್ತು ಬ್ರಾಹ್ಮಣರಿಗೆ ಅಪಾರವಾದಂಥ ಸಹಾಯವನ್ನು ಮಾಡುತ್ತಾನೆ. ಈತನಿಗೆ ಪರಬ್ರಾಹ್ಮಣ ಅನ್ನುವಂಥ ಬಿರುದಿರ್ತದೆ. ಮೃಗೇಶವರ್ಮನ ನಂತರ ಹರಿವರ್ಮ ಅಂತ ಬರ್ತಾನೆ, ರವಿವರ್ಮ ಬರ್ತಾನೆ ಮತ್ತು 2ನೇ ಕೃಷ್ಣವರ್ಮ ಅನ್ನೋರು ಆಡಳಿತ ಮಾಡ್ತಾರೆ. ಕದಂಬರ ಕೊನೆಯ ದೊರೆಯಾಗಿ 2ನೇ ಕೃಷ್ಣವರ್ಮ ಅಂತ ಬರ್ತಾನೆ. 2ನೇ ಕೃಷ್ಣವರ್ಮ ಬರ್ತಾನೆ. 2ನೇ ಕೃಷ್ಣವರ್ಮನನ್ನು ಬಾದಾಮಿಯ ಚಾಲುಕ್ಯರ 1ನೇ ಪುಲಕೇಶಿಯ ಕೈಯಲ್ಲಿ ಸೋತು ಕದಂಬ ವಂಶ ಅಲ್ಲಿಗೆ ಬಹುತೇಕ ನಾಶದ ಅಂಚಿಗೆ ಬಂದು ಕದಂಬರ ಒಂದು ಅಂತ್ಯಕಾಲ, ಒಂದು ಕನ್ನಡದ ಸಾಮ್ರಾಜ್ಯ ಅಲ್ಲಿಗೆ ಅಂತ್ಯ ಆಗುತ್ತದೆ. ಆ ಒಂದು ಅಂತ್ಯ ಮತ್ತೊಂದು ಸಾಮ್ರಾಜ್ಯದ ಏಳಿಗೆಗೆ, ಉದಯಕ್ಕೆ, ಬೆಳಕಿಗೆ ಸಾಧ್ಯವಾಗುತ್ತದೆ. ಅದೇ ಮುಂದೆ ಇವರ ನಂತರ ಬರ್ತಕ್ಕಂಥದ್ದು ಬಾದಾಮಿಯ ಚಾಲುಕ್ಯರು. 1ನೇ ಪುಲಕೇಶಿ ಈ ಒಂದು ಕದಂಬರ ಸಾಮ್ರಾಜ್ಯವನ್ನು ಅಂತ್ಯ ಮಾಡಿ ಮತ್ತೊಂದು ಕನ್ನಡದ ಅದ್ಭುತ ಸಾಮ್ರಾಜ್ಯವನ್ನು ಪ್ರಾರಂಭ ಮಾಡ್ತಾನೆ. ಈ ಕದಂಬರ ಆಡಳಿತ ಏನಾಗಿತ್ತಂದರೆ, ಇಲ್ಲಿ ಅರಸರು ಆಡಳಿತದ ಕೇಂದ್ರ ಬಿಂದು ಆಗಿರ್ತಾರೆ. ಅಂತಿಮ ನ್ಯಾಯ ನೀಡುವ ಅಧಿಕಾರ ಅವರಿಗೆ ಇರ್ತದೆ. ಮತ್ತು ಇಲ್ಲಿ ರಾಜ್ಯ, ಪ್ರಾಂತ್ಯ, ನಾಡು, ವಿಷಯ, ಗ್ರಾಮ ಅನ್ನುವಂಥ ವಿಭಾಗಗಳಿದ್ವು. ಇವರ ಕಾಲದಲ್ಲಿ ಪದ್ಮ, ಟಂಕ, ಗದ್ಯಾನ ಅನ್ನುವಂಥ ನಾಣ್ಯಗಳ ಚಲಾವಣೆ ಕೂಡ ಇತ್ತು. ಕದಂಬರು ಚತುರ್ರಂಗ ಸೈನ್ಯ ಬಲವನ್ನು ಹೊಂದಿದ್ದರು. ಕಾಲ್ದಳ, ಅಶ್ವದಳ ಮತ್ತು ರಥದಳ, ಗಜದಳಗಳನ್ನು ಕೂಡ ಹೊಂದಿದ್ರು. ಕದಂಬರ ಕಾಲದಲ್ಲಿ ಬೀಳ್ಗೊಡೆ ಅನ್ನುವಂಥ ಮಾರಾಟದ ಟ್ಯಾಕ್ಸ್ ಇತ್ತು. ಪನ್ನಯ್ಯ ಅನ್ನುವಂಥ GST ನಾವಂತ ಕರಿತೀವಲ್ಲ, ಸರಕುಗಳ ಟ್ಯಾಕ್ಸ್, ಆ ಥರ ಪನ್ನಯ್ಯ ಅಂತಿತ್ತು. ಇನ್ನು ವರ್ಣ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂದ್ರೆ ಇಲ್ಲಿ ವರ್ಣ ಸಿಸ್ಟಮ್ ಕೂಡ ಇತ್ತು. ಅದಾದ ನಂತರ ಅವಿಭಕ್ತ ಕುಟುಂಬ ಇತ್ತು. ಬ್ರಾಹ್ಮಣರಿಗೆ ಯಾವತ್ತಿಗೂ ಮಹೋನ್ನತ ಸ್ಥಾನಗಳಿತ್ತು. ತಂದೆ ಕುಟುಂಬದ ಮುಖ್ಯಸ್ಥ ಆಗಿದ್ದ. ಅಂತರ್ಜಾತಿ ವಿವಾಹ ಮತ್ತು ವಿಧವಾ ವಿವಾಹಕ್ಕೆ ಯಾವ ಕಾರಣಕ್ಕೂ ಅವಕಾಶಗಳಿರಲಿಲ್ಲ. ಸತಿ ಸಹಗಮನ ಪದ್ಧತಿ ಆಲ್ರೆಡಿ ಜಾರಿಯಲ್ಲಿತ್ತು. ಕದಂಬರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಶಿವ ಮತ್ತು ವಿಷ್ಣುವಿನ ಆರಾಧಕರು ಕೂಡ ಆಗಿದ್ದರು. ದೇವಾಲಯಗಳ ರಚನೆ ಕದಂಬರ ಕಾಲದಲ್ಲಿ ಆರಂಭ ಆಗ್ತದೆ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮಾತಾಡಬೇಕಂದ್ರೆ ತಾಳಗುಂದ, ಗೋಕರ್ಣ, ಗೋವಾ, ಜಂಬೆಹಳ್ಳಿ, ಹಲಸಿ, ಗುಡ್ನಾಪುರ, ಬನವಾಸಿ ಇವು ಇವರ ಕಾಲಘಟ್ಟದ ಬಹಳ ಆರ್ಕಿಟೆಕ್ಚರ್ ಹೆಸರಾಗಿರ್ತಕ್ಕಂಥವುಗಳು. ಪ್ರಣವೇಶ್ವರ ದೇವಾಲಯ, ಇದು ಕರ್ನಾಟಕದ ಮೊಟ್ಟ ಮೊದಲ ದೇವಾಲಯ ಅಂತ ಕರಿತೀವಿ. ದ್ವಿಬಾಹು ಗಣೇಶ, ಕಮಲನಾರಾಯಣ ದೇವಾಲಯ, ಭೈರವ ಮೂರ್ತಿ, ದುರ್ಗಾ ವಿಗ್ರಹ, ಜೀನಾಲಯ, ಮನ್ಮಥ ಟೆಂಪಲ್ ಅಂದರೆ ರವಿವರ್ಮ ಕಟ್ಟಿಸ್ತಾನೆ. ಈ ರೀತಿಯಾದಂಥ ದೇವಾಲಯಗಳನ್ನು ನಾವಿಲ್ಲಿ ಕಾಣ್ತೇವೆ. ಇನ್ನು ಇವರ ವಿಶೇಷತೆ ಬಗ್ಗೆ ಮಾತಾಡಬೇಕು ಅಂತಂದರೆ, ಕದಂಬರ ರಾಷ್ಟ್ರ ಲಾಂಛನ ಯಾವುದಾಗಿತ್ತಂದರೆ ಸಿಂಹ ಮತ್ತು ವಾನರ ಧ್ವಜ ಆಗಿರ್ತದೆ ಇವರ ಒಂದು ರಾಜ್ಯ ಲಾಂಛನ. ತಾಳಗುಂದ ಶಾಸನವನ್ನು ರಚಿಸಿದ ಕವಿ ಯಾರು ಅಂದರೆ ಕವಿ ಕುಬ್ಜ ಅಂತ ಬರ್ತಾರೆ. ತಾಳಗುಂದ ಶಾಸನ ಇದು ಬಹಳ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಬಹಳ ಅಚ್ಚಳಿಯದಂಥ ಒಂದು ಶಾಸನ. ಈ ಶಾಸನವನ್ನು ಕವಿ ಕುಬ್ಜ ಅನ್ನುವಂಥವನು ಈ ಒಂದು ಶಾಸನವನ್ನು ರಚಿಸಿದ್ದನು ಅನ್ನೋದಕ್ಕೆ ಹಲವಾರು ಉಲ್ಲೇಖಗಳು ಸಿಗ್ತವೆ. ಇನ್ನು ಕದಂಬರು ಮಾನ್ಯವ ಗೋತ್ರಕ್ಕೆ ಸೇರಿದ ಹಾರ್ತಿ ಪುತ್ರರೆಂದು ಮತ್ತು ಬ್ರಾಹ್ಮಣ ವಂಶದವರೆಂದು
ಅಂತ ಹೇಳಲಿಕ್ಕಾಗತ್ತೆ. ಇವರ ಮನೆಯ ಅಂಗಳದಲ್ಲಿ ಕದಂಬ ಎಂಬ ವೃಕ್ಷವಿತ್ತು, ಅದಕ್ಕಾಗಿ ಕದಂಬರೆಂದು ಕೂಡ ಪ್ರಸಿದ್ಧಿಯಾದರು ಅನ್ನುವಂಥ ಹಲವಾರು ಐತಿಹ್ಯಗಳು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಾಗಿದೆ. ಇವರು ಕದಂಬ ಎನ್ನುವಂಥ ಹೆಸರು ಹೇಗೆ ಬಂತು ಅನ್ನೋದಕ್ಕೆ ಇವೆರಡು ಉದಾಹರಣೆಗಳಾಗ್ತವೆ. ನೆಕ್ಸ್ಟ್ ಏನು ಹೇಳ್ಬೋದು ಅಂದರೆ, ಚಂದ್ರವಳ್ಳಿ ಶಾಸನದಲ್ಲಿ ಅಪೂರ್ಣವಾಗಿ ಕಂಡು ಬಂದ ಕುಪನಚಮೆ ಎನ್ನುವಂಥ ಪದ ಶಿಲ್ಪಿ ಹೆಸರಾಗಿರಬಹುದು ಅಂತ ಉಲ್ಲೇಖ ಮಾಡಲಾಗಿದೆ. ಮತ್ತು ಈ ಹಿಂದಿನ ಕಾಲಘಟ್ಟದಲ್ಲಿ ಈ ಕಲ್ಲುಗಳ ಮೇಲೆ ಶಾಸನಗಳನ್ನು ಕೆತ್ತಿದ್ರು. ಶಾಸನ ಕೆತ್ತಿದಾಗ ಕೆಲವೊಂದು ವಿಶೇಷ ಹೆಸರುಗಳಿರ್ತಿತ್ತು. ಆ ಹೆಸರುಗಳು ಈ ಒಂದು ಶಾಸನವನ್ನು ಕೆತ್ತಿದವನು ಅಂತೂ ಕೂಡ ಇಲ್ಲಿ ವರ್ಣನೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ದೇವಾಲಯಗಳು, ಅಗ್ರಹಾರಗಳು ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿದ್ದು, ಅಂದರೆ ಎಜುಕೇಷನ್ ಹೆಡ್ ಕ್ವಾರ್ಟರ್ ಏನಾಗಿತ್ತು ಅಂತಂದರೆ ದೇವಾಲಯಗಳಲ್ಲಿ ಶಿಕ್ಷಣ ನಡೀತಾ ಇತ್ತು. ಇನ್ನು ಅಗ್ರಹಾರಗಳಂತ ಬ್ರಾಹ್ಮಣರು ಇರ್ತಕ್ಕಂಥ ಅಗ್ರಹಾರ, ಅಲ್ಲಿ ಏನಾಗ್ತಿತ್ತು ಅಂದ್ರೆ ಪ್ರತಿನಿತ್ಯ ಶಿಕ್ಷಣದ ದಾಸೋಹ ನಡೀತಾ ಇತ್ತು. ಈಗ ಹೆಂಗೆ ಶಾಲಾ ಕಾಲೇಜುಗಳು ಪ್ರತಿ ಊರು ಹಳ್ಳಿಗಳಿದಾವಲ್ಲ, ಆ ರೀತಿಯಲ್ಲಿ ಹಳ್ಳಿಗಳಿಗೆ ಎಲ್ಲ ಕಡೆಗೆಲ್ಲ ಕೆಲವೊಂದಿಷ್ಟು ಎಜುಕೇಷನ್ ಹಬ್ ಅಂತ ಇತ್ತು. ಅಲ್ಲಿ ಒಂದು ಶಿಕ್ಷಣವನ್ನು, ಗುರುಕುಲ ಮಾದರಿಯ ಶಿಕ್ಷಣವನ್ನು ಕೊಡಲಾಗ್ತಿತ್ತು. ಇನ್ನು ಕದಂಬರ ಕಾಲದ ದೇವಾಲಯಗಳಲ್ಲಿ ನಂದಿ, ಶಂಖ, ಪದ್ಮ, ಮತ್ಸ್ಯ, ಕೂರ್ಮ, ದಶಾವತಾರ, ನಾಗನ ಚಿತ್ರಗಳು ಕಂಡು ಬರ್ತಕ್ಕಂತಹದ್ದು. ಇತಿಹಾಸದಲ್ಲಿ ಮಯೂರವರ್ಮ ದರ್ಬೆ ಹಿಡಿಯುವ ಕೈ ಖಡ್ಗ ಹಿಡಿತೆಂದು ವರ್ಣಿಸಲಾಗತ್ತೆ. ಅಂದರೆ ಮಯೂರವರ್ಮ ತೊಡೆ ತಟ್ಟಿ ಹೋಗ್ತಾನೆ. ಯಾಕಂದರೆ ಈತೊಬ್ಬ ಬ್ರಾಹ್ಮಣ ಏನು ಮಾಡ್ಲಿಕ್ಕೆ ಸಾಧ್ಯ, ಕೇವಲ ಪೂಜೆ ಪುನಸ್ಕಾರ ಬಿಟ್ಟರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅಂದ ಒಂದು ಕುದುರೆಯನ್ನು ಅವರ ಒಂದು ಬಟ್ಟೆ ಮೇಲೆ ಹಾಸ್ಕೊಂಡು ಹೋಗಿರೋದನ್ನು ಸಿಟ್ಟಾಗಿ ತೆಗೆದುಕೊಂಡು ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ್ದಂಥ ಕೀರ್ತಿ ಆತನಿಗೆ ಸಲ್ಲತ್ತೆ. ಇನ್ನು ಗಂಗರ ಬಗ್ಗೆ ಮಾತನಾಡುವುದಾದರೆ, ಗಂಗರು 350ರಿಂದ 1004ರವರೆಗೆ ಕರ್ನಾಟಕವನ್ನು ಬಹಳ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ ಮನೆತನ ಯಾವುದಾದ್ರೂ ಇದ್ದರೆ ಅವರೇ ಗಂಗರು. ಗಂಗರು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘವಾಗಿ ಕರ್ನಾಟಕವನ್ನು, ಕನ್ನಡ ನಾಡನ್ನು ಆಳ್ವಿಕೆ ಮಾಡಿರುವಂತಹ ಮನೆತನ. ಜೈನ ಮುನಿ ಸಿಂಹನಂದಿಯ ಬೆಂಬಲದೊಂದಿಗೆ ಗಂಗ ರಾಜ್ಯ ಸ್ಥಾಪನೆಯಾಯಿತು ಎನ್ನಲಾಗುತ್ತೆ. ಇನ್ನು ಗಂಗರ ಒಂದು ಮೂಲ ಏನು, ಇವರು ಎಲ್ಲಿಯವರು, ಯಾವ ರೀತಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು, ಇವರ ಮೂಲ ಯಾವುದು ಅನ್ನೋದನ್ನು ನಾವು ಬೇರೆ ಬೇರೆ ವಿವಿಧ ವ್ಯಾಖ್ಯಾನಗಳನ್ನು ನೋಡ್ಬೋದಾಗಿದೆ. ಡಾಕ್ಟರ್ ಆರೋಗ್ಯ ಸ್ವಾಮಿಯನ್ನವರು ಗಂಗರು ಕೊಂಗು ದೇಶಕ್ಕೆ ಸೇರಿದವರು, ಅಂದರೆ ಮದ್ರಾಸ್ ಪ್ರಾಂತ್ಯದ ಸೇಲಂ ಜಿಲ್ಲೆಯವರಾಗಿರ್ತಾರೆ ಅಂತ ಅವ್ರು ಹೇಳ್ತಾರೆ. ಇನ್ನು BL ರೈಸ್ ಅವ್ರು ಹೇಳ್ತಾರೆ ಗಂಗರು ಸ್ಥಳೀಯ ಗಂಗಡಿಕಾರರು, ಅಂದರೆ ಕರ್ನಾಟಕದ ಕೃಷಿ ಪಂಗಡದವರು ಅಂತ ಹೇಳ್ತಾರೆ. ಇವೆರಡು ಬಹಳ ಏನಂದರೆ ಇವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತದೆ. ಸೊ ಇನ್ನು ಇದರ ಸ್ಥಾಪಕ ಯಾರು ಅಂತಂದರೆ ದಡಿಗ ಅಂತ ಬರ್ತಾನೆ. ಈತ ದಡಿಗ ಏನಂದರೆ ಗಂಗರ ಮೂಲ ಪುರುಷ ಆಗಿರ್ತಾನೆ. ಈತ ಜೈನ ಮುನಿ ಸಿಂಹನಂದಿಯ ಬೆಂಬಲದ ಮೇರೆಗೆ ಗಂಗ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಈತನ ಇನ್ನೊಂದು ಹೆಸರು ಕೊಂಗನಿ ವರ್ಮ ಅಂತ ಕರೆಯಲಾಗತ್ತೆ. ಕೊಂಗನಿ ವರ್ಮ ಈತ ಸ್ಥಾಪಕ. ಈತನ ಏನು ಮಾಡ್ತಾನೆ, ಬಾಣರನ್ನು ಸೋಲಿಸಿ ಬಾಣವಂಶದವನ ದವಾನಲ ಅಥವಾ ಬಾಣರನ್ನ ಬಹುತೇಕ ಬುಡ ಸಮೇತ ಬೆಂಕಿ ಹಚ್ಚಿದ ದೊರೆ ಎನ್ನುವಂಥ ಬಿರುದು ಈತನಿಗೆ ಇತ್ತು. ನೆಕ್ಸ್ಟ್ ಈತನಿಗೆ ಧರ್ಮ ಮಹಾರಾಜ ಎನ್ನುವಂತಹ ಬಿರುದು ಕೂಡ ಇತ್ತು. ಈತ ಸಿಂಹನಂದಿಯ ಆಜ್ಞೆಯ ಮೇರೆಗೆ ಶಿವಮೊಗ್ಗ ಜಿಲ್ಲೆಯ ದುಂಡಲಿ ಎಂಬ ಜಿನಾಲಯವನ್ನು ಕಟ್ಟಿಸ್ತಾನೆ. ಈತ ಈ ಒಂದು ಸಾಮ್ರಾಜ್ಯಕ್ಕೆ ತಳಹದಿಯನ್ನು ಹಾಕಿ ಗಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಸಂಸ್ಥಾಪಕ ದೊರೆಯಾಗ್ತಾನೆ. ಇವನ ನಂತರ 400ರಿಂದ 435ರವರೆಗೆ ಮಾಧವ ಎನ್ನುವಂಥ ದೊರೆ ಬರ್ತಾನೆ. ಈತ ದಡಿಗನ ಸ್ವಂತ ಮಗನಾಗಿರ್ತಾನೆ. ಇವನು ಏನು ಮಾಡ್ತಾನೆ, ಆರಂಭದ ಗಂಗ ರಾಜ್ಯವನ್ನು ಸುವ್ಯವಸ್ಥಿತವಾಗಿ ನೋಡಿಕೊಂಡು ಬಂದನು. ಅದಕ್ಕಾಗಿ ಗಂಗ ಮನೆತನದ ಸ್ಥಾಪಕ ದಡಿಗ ಮತ್ತು ಮಾಧವ ಅಂತ ಹೇಳ್ತಾರೆ. ಅವರಪ್ಪನ ನಂತರ ಈತ ಕೆಲಸವನ್ನು ಮಾಡ್ತಾನೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಈ ಒಂದು ಸಂಸ್ಥಾಪನದಲ್ಲಿ ಅಥವಾ ಈ ಒಂದು ಸಾಮ್ರಾಜ್ಯದ ಪ್ರಮುಖ ದೊರೆ ಯಾರಪ್ಪ ಅಂತಂದರೆ ದುರ್ವಿನೀತ. 529ರಿಂದ 579ವರೆಗೆ ಈ ಒಂದು ಗಂಗ ಸಾಮ್ರಾಜ್ಯದ ಆಧಿಪತ್ಯವನ್ನು ಈತ ಕೈ ತೆಗೆದುಕೊಂಡು ಸಾಮ್ರಾಜ್ಯವನ್ನು ಬಹು ಬಲಿಷ್ಠವಾಗಿ ಕಟ್ಟಿ ಈ ಸಾಮ್ರಾಜ್ಯದ ಪ್ರಮುಖ ಜನಪ್ರಿಯ ಮಹತ್ವಪೂರ್ಣವಾದಂಥ ದೊರೆ ಅಂತ ಕರೆಸ್ಕೊಳ್ತಾನೆ. ಇದು ಸುಮಾರು 50 ವರ್ಷಗಳ ಕಾಲ ರಾಜ್ಯವನ್ನು ಆಳ್ತಾನೆ. 50 ವರ್ಷ ಅಂದರೆ ಸಾಮಾನ್ಯ ಅಲ್ಲ, ಅಷ್ಟು ದೀರ್ಘವಾದ ಆಳ್ವಿಕೆ ಮಾಡ್ತಾನೆ. ಈತನ ತಂದೆ ಅವನಿತ, ತಾಯಿ ಜ್ಯೇಷ್ಠಾದೇವಿ ಅಂತ. ಈತ ತಾಯಿಯ ಪ್ರದೇಶವಾದ ಪುನ್ನಾಟವನ್ನು ವಶಪಡಿಸ್ಕೊಂಡಿದ್ದಾನೆ. ಅಂದರೆ ಇವಳು ತಾಯಿ ಕೂಡ ಒಂದು ರಾಜಮನೆತನದವಳು. ಅವಳ ತಾಯಿಯ ಪ್ರದೇಶವನ್ನು ತಾನು ತೆಗೆದುಕೊಳ್ತಾನೆ. ದುರ್ವಿನುತ ಸ್ವತಃ ಏನಾಗಿದ್ದ ಅಂದರೆ ಸಾಹಿತಿಯಾಗಿದ್ದ, ಈತ ಕವಿಯಾಗಿದ್ದ. ಈತ ಭಾರವಿಯು ಬರೆದಿರುವಂಥ ಕಿರಾತಾರ್ಜುನೀಯಕ್ಕೆ ಏನು ಮಾಡ್ತಾನೆ, ವಿಮರ್ಶೆ ಅಥವಾ ಭಾಷ್ಯ ಅಂತ ಕರೀತಾರೆ, ಅದನ್ನು ಬರೀತಾನೆ. ಈತ ನೀರಿಗಾಗಿ ಅನೇಕ ಕೆರೆಗಳನ್ನು ನಿರ್ಮಿಸಿದ್ದ. ಉದಾಹರಣೆಗೆ ನಲ್ಲಾಳ ತಾಮ್ರಪದ ಶಾಸನದಲ್ಲಿ ದುರ್ವಿನೀತ ಜನರಿಗೆ, ರೈತರಿಗೆ
ನೀರಿಗಾಗಿ ಕೆರೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದ ಅಂತ ಹೇಳಲಾಗತ್ತೆ. ಈತ ಪೂಜ್ಯಪಾದ ದೇವನಂದಿಗಳಿಗೆ ಆಶ್ರಯ ನೀಡಿದ್ದ. ಬಹಳ ಇಂಪಾರ್ಟೆಂಟ್ ಇದು. ಯಾಕಂದರೆ ದೇವನಂದಿಗಳಿಗೆ ಈತ ಏನು ಮಾಡಿದ, ಅವರ ಒಂದು ಸಂಸ್ಥಾನದಲ್ಲಿ ಆಶ್ರಯ ನೀಡಿದ. ನೆಕ್ಸ್ಟ್ ಬರ್ತಕ್ಕಂಥದ್ದು ಶ್ರೀ ಪುರುಷ ಅಂತ ಬರ್ತಾನೆ. ಈತ 726ರಿಂದ 788ರವರೆಗೆ ಅಧಿಕಾರವನ್ನು ಮಾಡ್ತಾನೆ. ಸುಮಾರು 63 ವರ್ಷಗಳ ಕಾಲ ರಾಜ್ಯವಾಳಿದ. ಈಗಲೇ ನೋಡಿರ್ತಕ್ಕಂಥ ದುರ್ವಿನೀತ ಏನು ಮಾಡ್ದ, 50 ವರ್ಷ ಸುದೀರ್ಘ ಆಳ್ವಿಕೆ ಮಾಡ್ತಾನೆ. ಇವರು ಅವರಿಗಿಂತ ಒಂದು ಕೈ ಮೇಲೆ ಎಂಬಂತೆ 63 ವರ್ಷಗಳ ಕಾಲ ರಾಜ್ಯದ ಆಳ್ವಿಕೆಯನ್ನು ಮಾಡ್ತಾರೆ. ಅಂದರೆ ಸುಮಾರು 768ರಲ್ಲಿ ಬಾಗೇಯೂರು ಪಿಂಚನೂರು ಬಳಿ ರಾಷ್ಟ್ರಕೂಟರ ಸೈನ್ಯವನ್ನು ಹಿಮ್ಮೆಟ್ಟಿಸ್ತಾರೆ. ಈತ ಮಾಕುಂದದಿಂದ ಮನ್ನೆಗೆ ರಾಜಧಾನಿಯನ್ನು ಮಾಡ್ತಾನೆ. ಅಂದರೆ ಮೊದಲಿಗೆ ಮಾಕುಂದ ಇರ್ತದೆ, ಅದಾದ ನಂತರ ತನ್ನ ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾರೆ. ಎಲ್ಲಿಗೆ? ಮನ್ನೆ ಎನ್ನುವಂಥಕ್ಕೆ. ಈತನಿಗೆ ಕೊಂಗುನಿ ಮತ್ತರಸ, ಪೆರ್ಮಾನಡಿ ಹಾಗೂ ಶ್ರೀವಲ್ಲಭ ಅನ್ನುವಂಥ ಬಿರುದುಗಳನ್ನು ಕೊಡಲಾಗತ್ತೆ. ಹಿಂದೆ ರಾಜ್ಯರು ಅವರು ಯಾವ್ಯಾವ ಪ್ರದೇಶಗಳನ್ನು ಗೆಲ್ತಾರೆ, ಆಯಾ ಪ್ರದೇಶಗಳ ಹೆಸರುಗಳನ್ನು ಹೊಂದಾಣಿಕೆ ಮಾಡಿ ಅವರಿಗೆ ಬಿರುದುಗಳನ್ನು ಕೊಡ್ತಕ್ಕಂಥ ಪ್ರತೀತಿ ಹಿಂದೆ ಇತ್ತು. ಸೊ ಅದೇ ರೀತಿ ಇವ್ರಿಗೂ ಕೊಡ್ತಾರೆ. ಮತ್ತು ಇವರೂ ಕೂಡ ಸ್ವತಃ ಸಾಹಿತಿಯಾಗಿದ್ದರು. ಹೆಂಗ್ ಸಾಹಿತಿಯಾಗಿದ್ದರು ಅಂದರೆ, ಸಂಸ್ಕೃತದಲ್ಲಿ ಗಜಶಾಸ್ತ್ರ ಅನ್ನುವಂಥ ಒಂದು ಅದ್ಭುತವಾದ ಒಂದು ಕೃತಿಯನ್ನು ರಚಿಸ್ತಾರೆ. ಕೇವಲ ಕತ್ತಿ ಹಿಡಿದು ಹೋರಾಟ ಮಾಡಿ ಸಾಮ್ರಾಜ್ಯವನ್ನು ನಡೆಸುವುದಲ್ಲದೆ, ಇಲ್ಲಿ ಈ ಸಾಮ್ರಾಜ್ಯದ ಬಹುತೇಕ ದೊರೆಗಳು ಸಾಹಿತ್ಯಕ್ಕೆ ಬಹಳ ಆಶ್ರಯ ಕೊಡುವುದಷ್ಟೇ ಅಲ್ಲದೆ ತಾವು ಕೂಡ ಸಾಹಿತ್ಯದ ಭಾಗವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಇವರ ನಂತರ ಬರ್ತಕ್ಕಂಥ 2ನೇ ಶಿವಮಾರ ಬರ್ತಾರೆ. ಅವರೂ ಕೂಡ ರಾಷ್ಟ್ರಕೂಟರ ವಿರುದ್ಧ ತೊಡೆ ತಡ್ತಾರೆ. ಇವರು ಕೂಡ ಸಂಸ್ಕೃತದಲ್ಲಿ ಗಜಾಷ್ಟಕ ಅನ್ನುವಂಥ ಕೃತಿನ ಬರೀತಾರೆ. ನೋಡಿ, ಆಗಲೇ ನಾವು ನೋಡಿದ್ವಿ, ಶ್ರೀ ಪುರುಷ ಗಜಶಾಸ್ತ್ರ ಅಂತ ಬರೆದ್ರೆ 2ನೇ ಶಿವಮಾರ ಏನು ಮಾಡಿತಾನೆ, ಗಜಾಷ್ಟಕ ಅಂತ ಬರೀತಾನೆ. ಅದೇ ರೀತಿ ದುರ್ವಿನೀತ ಏನು ಮಾಡ್ತಾನೆ, ಭಾರವಿಯ ಬರೆದಿರುವಂಥ ಕಿರಾತಾರ್ಜುನೀಯಕ್ಕೆ ಏನು ಮಾಡ್ತಾನೆ, ವಿಮರ್ಶೆಯನ್ನು ಬರೀತಾನೆ. ಈ ರೀತಿಯಾಗಿ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಗಂಗರು ಕೊಡ್ತಾರೆ. ಇನ್ನು ಮುಖ್ಯವಾಗಿ ಬಹಳ ಸಾರಿ ಪ್ರಶ್ನೆ ಆಗಿರೋದು 4ನೇ ರಾಚಮಲ್ಲನ ಬಗ್ಗೆ. 4ನೇ ರಾಚಮಲ್ಲ ಏನು ಅಂದರೆ, ಈತ ಪ್ರಸಿದ್ಧಿಗೆ ಬಂದ ಮಂತ್ರಿ ಚಾವುಂಡರಾಯ. ಈತ ರಾಜ, 4ನೇ ರಾಜಮಲ್ಲ. ಅವನ ಕಾಲದಲ್ಲಿ ಚಾವುಂಡರಾಯ ಅನ್ನುವಂಥ ಮಂತ್ರಿ ಇರ್ತಾನೆ. ಈತ ಏನು ಮಾಡ್ತಾನೆ, ಧಾರ್ಮಿಕ ಕಾರ್ಯಗಳನ್ನು ಮೆಚ್ಚಿ 4ನೇ ರಾಚಮಲ್ಲ ಈತನಿಗೆ ರಾಯ ಅನ್ನುವಂಥ ಬಿರುದು ನೀಡುತ್ತಾನೆ. ಚಾವುಂಡರಾಯ ಕನ್ನಡದಲ್ಲಿ ಚಾವುಂಡರಾಯ ಪುರಾಣ ಅನ್ನುವಂಥ ಒಂದು ಅದ್ಭುತವಾದ ಗ್ರಂಥವನ್ನು ಬರೀತಾನೆ. ಈತ ಸುಮಾರು 981-82ರಲ್ಲಿ ಶ್ರವಣಬೆಳಗೊಳದಲ್ಲಿರುವ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾನೆ. ಇದು ಇವತ್ತಿಗೂ ನಾವು ನೋಡಲು ಇರತಕ್ಕಂಥ ಒಂದು ಅದ್ಭುತವಾದ ಆರ್ಕಿಟೆಕ್ಚರ್, ಗಂಗರ ಆರ್ಕಿಟೆಕ್ಚರ್ ಇಲ್ಲಿರ್ತಕ್ಕಂಥದ್ದು. ನೋಡಿ, ಇದು ಸುಮಾರು 58.8 ಅಡಿ ಎತ್ತರವಾಗಿರತಕ್ಕಂಥ ಏಕಶಿಲೆಯ ವಿಗ್ರಹ ಆಗಿರತಕ್ಕಂಥದ್ದು. ಈ ವಿಗ್ರಹ ಶಿಲ್ಪಿ ಅರಿಷ್ಟನೇಮಿ. ಇದು ವಿಂಧ್ಯಗಿರಿ ಬೆಟ್ಟದ ಮೇಲಿದೆ. ನಾವು ಹಾಸನ ಜಿಲ್ಲೆಯಿಂದ ಶ್ರವಣಬೆಳಗೊಳಕ್ಕೆ ಹೋದರೆ ಇಲ್ಲಿ ಕಾಣ್ತಕ್ಕಂಥದ್ದು ಬಹಳ ಎತ್ತರವಾದಂತಹ ಮೂರ್ತಿ. ಇದನ್ನು ಗಂಗರ ಕಾಲಘಟ್ಟದಲ್ಲಿ 4ನೇ ರಾಚಮಲ್ಲನ ಮಂತ್ರಿಯಾಗಿರುವಂಥ ಚಾವುಂಡರಾಯ ಅನ್ನುವಂಥ ಮಂತ್ರಿ ಈ ಒಂದು ಮೂರ್ತಿಯನ್ನು ಕೆತ್ತಿಸ್ತಾನೆ. ಇವತ್ತಿಗೂ ನಾವು ನೋಡೋದಕ್ಕೆ ಇರತಕ್ಕಂಥದ್ದು. ಗೊಮ್ಮಟ ಅಂತಂದರೆ ಆ ಕಾಲಘಟ್ಟದಲ್ಲಿ ಒಂದು ಪವಿತ್ರ ಅಂತ ಆಗಿತ್ತು, ಪವಿತ್ರವಾದಂಥ ಸ್ಥಳ ಆಗಿತ್ತು. ಇನ್ನು ಗಂಗರ ಕೊನೆಯ ದೊರೆ ಅಂತಂತ ಯಾರಂದ್ರೆ ಬರ್ತಾರೆ ಅಂದರೆ, ರಕ್ಕಸ ಸಂಘ ಅನ್ನುವಂಥ ಲಾಸ್ಟ್ ಕೊನೆ ದೊರೆ ಬರ್ತಾನೆ. ಗಂಗರ ಒಂದು ಆಡಳಿತವನ್ನು ನೋಡೋದಾದರೆ ಇಲ್ಲಿ ಅರಸ ಒಂದು ಆಡಳಿತದ ಕೇಂದ್ರ ಬಂದು, ಅಂದರೆ ಅವನೇ ಹೈಕಮಾಂಡ್ ಆಗಿರ್ತಾನೆ, ಬಿಗ್ ಬಾಸ್ ಆಗಿರ್ತಾನೆ. ರಾಜ್ಯವನ್ನು ಪ್ರಾಂತ್ಯ, ನಾಡು, ಕಂಪಣ, ಗ್ರಾಮ ಅಂತ ಮಾಡಿರ್ತಾರೆ. ಇಲ್ಲಿ ಪ್ರಾಂತ್ಯಕ್ಕೆ ರಾಜಪುತ್ರರು ಅಂತಿರ್ತಾರೆ ಮತ್ತು ನಾಡಿಗೆ ರಾಷ್ಟ್ರಪತಿ ಅಂತ 300ರಿಂದ 500 ಗ್ರಾಮಗಳ ಆಡಳಿತವನ್ನು ನೋಡ್ಕೊಳ್ತಕ್ಕಂಥವ್ರು. ನಂತರ ಕಂಪನ ಅಂತ ಬರ್ತದೆ. ಇಲ್ಲಿ ವಿಷಯಪತಿ ಅಂತಾರೆ. 12ರಿಂದ ಸುಮಾರು 30, ಅಂದರೆ ಇವಾಗಿನ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಆ ರೀತಿ ಇತ್ತು. ಇನ್ನು ಗ್ರಾಮ ಅಂತ ಬರುತ್ತೆ. ಗ್ರಾಮಕ್ಕೆ ಗೌಂಡ ಅಂತ ಒಬ್ಬರನ್ನ ನೇಮಕ ಮಾಡಿರ್ತಿದ್ರು. ಗಂಗರ ಮಂತ್ರಿಮಂಡಲ ವ್ಯವಸ್ಥೆಯನ್ನು ಹೊಂದಿತ್ತು. ಸರ್ವಾಧಿಕಾರಿಯಾಗಿದ್ದರು, ಪ್ರಧಾನಮಂತ್ರಿ ಇದ್ದರು, ಶ್ರೀ ಭಂಡಾರಿ ಅಂತ ಖಜಾನಾ ಅಧಿಕಾರಿ ಇದ್ದರು. ಗಂಗರ ಸೈನ್ಯದಲ್ಲಿ ಕಾಲ್ದಳ, ಅಶ್ವದಳ, ಗಜದಳ ಅನ್ನುವಂಥ ರಥಗಳ ಪಡೆ ಕೂಡ ಇತ್ತು. ಇನ್ನು ದಂಡನಾಯಕ, ಮಹಾಪ್ರಚಂಡ, ಮಹಾ ಸಾಮಂತಾಧಿಪತಿ, ಮುಖ್ಯ ಸೇನಾಧಿಪತಿ ಅನ್ನುವಂಥ ಸೈನ್ಯಾಧಿಕಾರಿಗಳು ಕೂಡ ಈ ಒಂದು ಸಾಮ್ರಾಜ್ಯದಲ್ಲಿ ಇದ್ದರು. ಇನ್ನು ಗಂಗರನ್ನ ನ್ಯಾಯವನ್ನು ಶಿಲ್ಪಿಸುವ ಉದ್ದೇಶದಿಂದ ಧರ್ಮಾಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷ ಅನ್ನುವಂಥ ನ್ಯಾಯಾಧೀಶರನ್ನು ಕೂಡ ಇವ್ರು ಏನು ಮಾಡಿರ್ತಾರೆ.
ಇನ್ನೊಂದು ಗಂಗರ ಕಾಲದಲ್ಲಿ ಏನಿತ್ತಂದ್ರೆ ಗ್ರಾಮ ಸಭೆಗಳು ನಡೀತಿತ್ತು. ಇವತ್ತು ಪಂಚಾಯತಿಯಲ್ಲಿ ನಡೀತಕ್ಕಂಥ ಗ್ರಾಮ ಸಭೆಗಳು ನಡೀತಿದ್ದು. ಇನ್ನು ಗಂಗರ ಕಾಲದಲ್ಲಿ ಗಜಮುದ್ರೆ ಹೊಂದಿದ ಗದ್ಯಾನ ಎನ್ನುವಂಥ ನಾಣ್ಯಗಳು ಕೂಡ ಚಲಾವಣೆ ಇತ್ತು. ಅಂದ್ರೆ ಹಳೆ ಕಾಲದಲ್ಲಿ ನಾಣ್ಯಗಳೇ ಇತ್ತು. ಗ್ರಾಮಗಳಲ್ಲಿ ಪ್ರಜೆಗೌಂಡ ಎಂಬಂಥ ಹಿರಿಯರ ಒಂದು ರೈತರ ಕಮಿಟಿ ಇತ್ತು. ಭೂಕಂದಾಯ ರಾಜ್ಯದ ಮೇನ್ ಇನ್ಕಮ್ ಸೋರ್ಸ್ ಆಗಿರುತ್ತೆ. ಮತ್ತು ಗಂಗರು ಭೂಮಾಪನಕ್ಕಾಗಿ ಗಂಗನ ಕೋಲು ಮತ್ತು ಬೇರುಂಡ ಕೋಲು ಎನ್ನುವಂಥ ಸಾಧನ ಬಳಸಿದ್ರು. ನಾವು ಇವಾಗ ಹಿಂಗೆ ಡಿಜಿಟಲ್ ಆಗಿ ಸರ್ವೆ ಮಾಡ್ತೀವಿ, ಲ್ಯಾಂಡ್ ಸರ್ವೇಯರ್ ಬಂದು ಸರ್ವೆ ಮಾಡ್ತಾರಲ್ಲ, ಆ ರೀತಿ ಆ ಕಾಲದಲ್ಲಿ ಗಂಗಕೋಲು ಮತ್ತು ಬೇರುಂಡ ಕೋಲು ಅನ್ನುವಂಥ ಸಾಧನದ ಮುಖಾಂತರ ಭೂಮಿನ ಅಳಿತಾ ಇದ್ರು. ಇನ್ನು ತಲಕಾಡಿನ ಬಳಿ ವಿಜಯಪುರದ ದೊಡ್ಡ ನೇಯ್ಗೆ ಕೇಂದ್ರವಿತ್ತು. ಮತ್ತು ಗಂಗರು ನೀರಾವರಿಗಾಗಿ ಅಪಾರ ಪ್ರೋತ್ಸಾಹನ ನೀಡಿರ್ತಕ್ಕಂಥದ್ದು ಕೂಡ ಉಲ್ಲೇಖ ಇದೆ. ಇನ್ನು ಬೆಂಗಳೂರಿನ ಬಳಿ ಅಗರ, ಗಟ್ಯವಾಡಿ, ಮನ್ಯ, ಬೇತ, ನೆಲಮಂಗಲದಲ್ಲಿರುವ ಇವರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಜಲಾಶಯಗಳು ಇದ್ವು. ಜಲಾಶಯಗಳು ಕೂಡ ಕಾಣ್ಬರುತ್ತೆ. ಇನ್ನು ಗಂಗರ ಒಂದು ಸಾಹಿತ್ಯದ ಬಗ್ಗೆ ಮಾತಾಡೋದಾದರೆ, ಹೇಮಸೇನ ಎನ್ನುವಂತಹವನು ಕವಿ ರಾಘವ ಪಾಂಡವೀಯ ಅನ್ನುವಂಥದ್ದು ಕೃತಿನ ಬರೆದರೆ, ಪೂಜ್ಯಪಾದ ದೇವನಂದಿ ಇವರಿಗೆ ಆಶ್ರಯ ನೀಡಿರ್ತಾರಲ್ಲ, ಶಬ್ದಾವತಾರ ಅಂತ ಬರೀತಾರೆ. ವಾದಿಬ ಸಿಂಹ ಅಂತ ಗದ್ಯ ಚಿಂತಾಮಣಿ ಮತ್ತು ಕ್ಷಾದ್ರ ಚೂಡಾಮಣಿ. ಎರಡನೆಯ ಕಾಳಿದಾಸ ಕಾಂತಳೇಶ್ವರ ದೌತ್ಯ ಅನ್ನುವಂಥದ್ದನ್ನು ಬರೆದರೆ, ಇನ್ನು ಒಂದನೇ ನಾಗಬರ್ಮ ಚಂದೋಬುದಿ ಬರೀತಾರೆ. ಇನ್ನು ಚಾವುಂಡರಾಯ ಪುರಾಣ, ನಾವಾಗಲೇ ಹೇಳಿದಾಗೆ ಶ್ರವಣ ಬೆಳಗೊಳದ ಗೊಮಟೇಶ್ವರನ ಮೂರ್ತಿಯ ನಿರ್ಮಾತೃವಾಗಿರುವಂಥ ಇವರು ಚಾವುಂಡರಾಯ ಪುರಾಣ ಅಂತ ಬರುತ್ತೆ. ಈತನಿಗೆ ಸಮರ ಪರಶುರಾಮ ಅನ್ನುವಂಥ ಬಿರುದಿತ್ತು. ಇನ್ನು ಇವರ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡೋದಾದರೆ, ತಲಕಾಡು, ಭೋಗೂರು, ನಂದಿ, ಮಣ್ಣೆ, ನರಸಮಂಗಲ, ಶ್ರವಣ ಬೆಳಗೊಳ, ಕೋಲಾರ, ಇಲ್ಲೆಲ್ಲ ದೇವಸ್ಥಾನಗಳ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನಗಳು ಇವತ್ತು ಕೂಡ ಇವೆ. ಇನ್ನು ಪಾತಾಳೇಶ್ವರ, ಮರುಳೇಶ್ವರ, ಪಂಚಲಿಂಗೇಶ್ವರ, ನಗರೇಶ್ವರ ದೇವಾಲಯ, ಭೋಗನಂದೀಶ್ವರ, ಕಪಿಲೇಶ್ವರ, ರಾಮಲಿಂಗೇಶ್ವರ, ಶಿವ ವಿಷ್ಣು ದೇವಾಲಯ, ಬ್ರಹ್ಮದೇವರ ಸ್ತಂಭ, ಮಾನಸ್ತಂಭ, ಕೋಲಾಲಮ್ಮ ದೇವಾಲಯ ಅನ್ನುವಂಥ ದೇವಾಲಯಗಳಿತ್ತು. ಗಂಗರ ಕಾಲದ ದೇವಾಲಯಗಳ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಸೂರ್ಯನ ವಿಗ್ರಹದ ಕೆತ್ತನೆ ಇವರ ಒಂದು ಆರ್ಕಿಟೆಕ್ಚರಲ್ಲಿ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಇವರ ಒಂದು ಸಾಮ್ರಾಜ್ಯದ ಬಗ್ಗೆ ಮಾತನಾಡುವುದಾದರೆ, ಗಂಗರ ಲಾಂಛನ ಮದಗಜ. ಗಂಗರ 4 ರಾಜಧಾನಿಗಳಿದ್ದರು. ಗಂಗರು ಕೋಲಾರ ಅಥವಾ ಕುವಲಾಲರ ಎನ್ನುವುದು, ತಲಕಾಡು ಎನ್ನುವುದು, ಮಾಕುಂದ, ಮಣ್ಣೆ, ಇವು 4 ಕೂಡ ಗಂಗರ ರಾಜಧಾನಿಯಾಗಿತ್ತು. ಇನ್ನು ಗಂಗರ ಕಾಲದ ಪ್ರಸಿದ್ಧ ನೃತ್ಯಗಾರ್ತಿ ಯಾರಂದರೆ ಬಾಚಲದೇವಿ. ಇವಳಿಗೆ ಪಾತ್ರ ಜಗದವಳೆ, ನೃತ್ಯ ವಿದ್ಯಾವತಿ ಅನ್ನುವಂಥ ಬಿರುದುಗಳಿತ್ತು. ಇನ್ನು 1ನೇ ಶಿವಮಾರ, ಈತನಿಗೆ ಶಿಷ್ಯಪ್ರಿಯ, ಅವನಿ ಮಹೇಂದ್ರ ಅನ್ನುವಂಥ ಬಿರುದಿತ್ತು. ಇನ್ನು ಎರೆಗಂಗಾ ಅಂತ ಬರ್ತಾನೆ, ಈತನಿಗೆ ನೀತಿ ಮಾರ್ಗ, ರಣವಿಕ್ರಮ ಅನ್ನುವಂಥ ಬಿರುದುಗಳಿತ್ತು. ಅದೇ ರೀತಿ ಎರೆಯಪ್ಪ ಗಂಗಾ ಅಂತ ಇರ್ತಾನೆ, ಈತನಿಗೆ ಮಹೇಂದ್ರಾತಕ ಎಂಬ ಬಿರುದು ಇತ್ತು. ಈತ ನೊಳಂಬವಾಡಿಯ ಮಹೇಂದ್ರವರ್ಮನನ್ನು ಸೋಲಿಸಿದ್ದಕ್ಕಾಗಿ ಈ ಒಂದು ಬಿರುದು ಕೊಡ್ತಾರೆ. ಇನ್ನು 2ನೇ ಭೂತಗ, ಈತನಿಗೆ ಗಂಗೆಯ ನನ್ನಿಯ ಗಂಗೆಯ ಮಹಾರಾಜಾದಿರಾಜ ಎನ್ನುವಂಥ ಬಿರುದುಗಳಿತ್ತು. 2ನೇ ಮಹಾರಸಿಂಹ ಬರ್ತಾನೆ, ಈತನಿಗೆ ಗೂರ್ಜರ ಅರಸ ಸಿಯಕ್ನನ್ನು ಸೋಲಿಸಿ ಗೂರ್ಜರಾಜಾದಿರಾಜ ಎನ್ನುವಂಥ ಬಿರುದನ್ನು ಧರಿಸಿ, ಹಾಗೂ ನೊಳಂಬವನನ್ನು ಸೋಲಿಸಿ ನೊಳಂಬಾಂತಕ ಎನ್ನುವಂಥ ಬಿರುದುಗಳನ್ನು ಕೊಡಲಾಗಿತ್ತು. ಇನ್ನು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಬಗ್ಗೆ ಒಂದು ರಿವಿಷನ್ ಮಾಡೋಣ. ಚಾಲುಕ್ಯ ಅನ್ನುವಂಥ ಪದ ಕನ್ನಡದ ಚಕ್ರ ಅಥವಾ ಸಲುಕೆ ಅನ್ನುವಂಥ ಪದದಿಂದ ಬಂದಿರತಕ್ಕಂಥದ್ದು. ಸಲುಕೆ ಎಂಬುದು ಒಂದು ಹಾರೆಯಂತಿರುವ ಕೃಷಿ ಉಪಕರಣ ಎಂದು ಹೇಳಲಾಗತ್ತೆ. ವಾತಾಪಿ ಅಥವಾ ಇಂದಿನ ಬಾದಾಮಿ ಸುತ್ತಮುತ್ತಲಿರುವ ರೈತ ಜನಾಂಗ ಇದನ್ನು ತಮ್ಮ ಕೃಷಿಗಾಗಿ ಅತಿಯಾಗಿ ಬಳಸ್ತಾ ಇದ್ರು. ಅದಕ್ಕಾಗಿ ಸಲುಕ್ಯರು ಎಂಬ ಪದ ಮುಂದೆ ಚಾಲುಕ್ಯರು ಅನ್ನುವಂಥ ಪದ ಆಯಿತು ಅಂತ ಕೆಲವೊಂದಿಷ್ಟು ಇತಿಹಾಸಕಾರರು ತಮ್ಮದೇ ಆದ ವರ್ಣನೆಯನ್ನು ಮಾಡಲಾಗತ್ತೆ. ಇವರ ಮೂಲ ಪುರುಷ ಅಂತಂದರೆ ಜಯಸಿಂಹ ಬರ್ತಾನೆ. ಜಯಸಿಂಹನ ನಂತರ ಅವನ ಮಗನಾದ ರಣರಾಗ ಆಡಳಿತವನ್ನು ಮಾಡ್ತಾನೆ. ಈತನ ನಂತರ 1ನೇ ಪುಲಕೇಶಿ ಅಧಿಕಾರಕ್ಕೆ ಬರ್ತಾನೆ. 1ನೇ ಪುಲಕೇಶಿ ಸುಮಾರು ಕ್ರಿಸ್ತಿ ಶತಕ 540ರಿಂದ 566ರವರೆಗೆ ಬಾದಾಮಿ ಚಾಲುಕ್ಯರ ನಿಜವಾದ ಇತಿಹಾಸ ಪ್ರಾರಂಭವಾಗುತ್ತೆ. 1ನೇ ಪುಲಕೇಶಿಗೆ ನಿಜವಾದ ಸಂಸ್ಥಾಪಕ ಅಂತ ಕರೀತಾರೆ. ಯಾಕಂದರೆ ಈತ ತನ್ನ ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಒಂದು ಸೈನ್ಯವನ್ನು ರೆಡಿ ಮಾಡಿಕೊಂಡು ಸುಮಾರು ರಾಜರುಗಳನ್ನು ಸೋಲಿಸಿ ಬಹುತೇಕ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿರೋ ಕಾರಣಕ್ಕಾಗಿ ಈತನಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ಈತನ ಕಾಲದಿಂದ ನಿಜವಾದ ಇತಿಹಾಸ ಕೂಡ ಪ್ರಾರಂಭ ಆಗುತ್ತೆ. 1ನೇ ಪುಲಕೇಶಿ ಸುಮಾರು 540ರಲ್ಲಿ ಕದಂಬರ ಅರಸ 2ನೇ ಕೃಷ್ಣವರ್ಮನನ್ನು ಸೋಲಿಸ್ತಾನೆ. ಈತ ಕ್ರಿಸ್ತಿ ಶತಕ 543ರಲ್ಲಿ ವಾತಾಪಿಗೆ ಕೋಟೆ ಅಥವಾ ಪೋರ್ಟನ್ನು ಕಟ್ಟಿಸ್ತಾನೆ. ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ನೋಡಿ, 543ರಲ್ಲಿ 1ನೇ ಪುಲಕೇಶಿ ಏನು ಮಾಡ್ತಾನೆ, ಕೋಟೆಯನ್ನು ಕಟ್ಟಿಸಿ, ಇವತ್ತಿಗೂ ಕೂಡ ಒಂದು ಗೃಹಗಳಿರ್ತಕ್ಕಂಥದ್ದು, ಅದನ್ನು ಕಟ್ಟಿಸಿ ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಈತನಿಗೆ ಸತ್ಯಾಶ್ರಯ, ರಣವಿಕ್ರಮ, ಶ್ರೀ ಪೃಥ್ವಿವಲ್ಲಭ ಎನ್ನುವಂತಹ ಬಿರುದುಗಳು ಕೂಡ ಇರ್ತದೆ. ಯಾರಿಗಿರ್ತದೆ? 1ನೇ ಪುಲಕೇಶಿಗೆ. ಈತನ ರಾಣಿ ದುರ್ಬಲಾದೇವಿ.
ಇವರ ಒಂದು ಕ್ವೀನ್ ಯಾರಪ್ಪ ಅಂದರೆ ದುರ್ಬಲಾದೇವಿ ಅನ್ನುವಂಥವಳು ಇವರ ರಾಜಧಾನಿ ರಾಣಿಯಾಗಿರ್ತಾಳೆ. ಈತನಿಗೆ ಕೀರ್ತಿವರ್ಮ ಮತ್ತು ಮಂಗಳೇಶ ಅನ್ನುವಂಥ ಇಬ್ಬರು ಮಕ್ಕಳಿರ್ತಾರೆ. ನೋಡಿ, 1ನೇ ಪುಲಕೇಶಿಯಿಂದ ನಿಜವಾದ ಇತಿಹಾಸ ಪ್ರಾರಂಭವಾಗುತ್ತೆ. ಈತನಿಗೆ 2 ಮಕ್ಕಳಿರ್ತಾರೆ. ಆ 2 ಮಕ್ಕಳಂದರೆ ಒಂದು ಕೀರ್ತಿವರ್ಮ, ಇನ್ನೊಂದು ಮಂಗಳೇಶ. ನೋಡಿ, ಈತನ ನಂತರ ಯಾವತ್ತಿಗೂ ಈ ಹಿಂದಿನ ಕಾಲಘಟ್ಟದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಹಿರಿಯ ಮಗನಿಗೆ ಅಧಿಕಾರದ ಯೋಗ ಪ್ರಾಪ್ತಿ ಆಗ್ತಿತ್ತು. ಹಿರಿಯ ಮಗ ಯಾರಿರ್ತಾನೆ ಆತನು ಒಂದು ಸಾಮ್ರಾಜ್ಯದ ಯುವರಾಜನಾಗಿ ನಂತರ ರಾಜನಾಗ್ತಾ ಇದ್ದ. ಸೊ ಅದೇ ಕೂಡ ಇಲ್ಲೂ ಕೂಡ ಅದೇ ಮರುಕಳಿಸ್ತದೆ. ಸೊ ಇಲ್ಲಿ ಏನಾಗುತ್ತೆ, 1ನೇ ಕೀರ್ತಿವರ್ಮ ಅವರ ತಂದೆಯ ನಂತರ ಅಧಿಕಾರಕ್ಕೆ ಬರ್ತಾನೆ. ಸುಮಾರು ಕ್ರಿಸ್ತಿ ಶತಕ 566ರಿಂದ 596ರವರೆಗೆ ಬಾದಾಮಿಯ ಚಾಲುಕ್ಯರ ಅಧಿಕಾರದ ಕಿರೀಟವನ್ನು ಈತ ಹಿಡ್ಕೊಳ್ತಾನೆ. 1ನೇ ಕೀರ್ತಿವರ್ಮ ಅಧಿಕಾರಕ್ಕೆ ಬಂದ ನಂತರ ನೆರೆ ರಾಜ್ಯಗಳಾಗಿರ್ತಕ್ಕಂಥ ಅಂದರೆ ಕದಂಬರು ಆಲ್ಮೋಸ್ಟ್ ಹೋಗಿರ್ತಾರೆ. ಮೌರ್ಯರು ಅವನತಿಯಾಗಿರ್ತಾರೆ. ಕದಂಬರು, ನಂದರು ಮತ್ತು ನಳರು ಅಂತ ಇರ್ತಾರೆ. ಇವರನ್ನು ಸೋಲಿಸ್ಕೊಂಡು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಈತ ಕದಂಬ, ಮೌರ್ಯ ಮತ್ತು ನಳರ ಕಾಳರಾತ್ರಿ ಅಂತ ಇವರಿಗೆ ವರ್ಣಿಸಲಾಗುತ್ತೆ. ಮತ್ತು ಕೊಡಚಿಯ ತಾಮ್ರಪಟ ಶಾಸನದಲ್ಲಿ ಕತ್ತಿಯ ರಸ ಅನ್ನುವಂಥ ಒಂದು ಬಿರುದುಗಳನ್ನು ಈ 1ನೇ ಕೀರ್ತಿವರ್ಮನಿಗೆ ಕೊಡಲಾಗತ್ತೆ. ಈತನ ಕಾಲದಲ್ಲಿ ಸಹೋದರ ಮಂಗಳೇಶ ಬಾದಾಮಿಯ ವೈಷ್ಣವ ಗುಹಾಲಯಗಳನ್ನು ನಿರ್ಮಾಣ ಮಾಡ್ತಾನೆ. ವೈಷ್ಣವ ಗುಹಾಲಯಗಳು, ಅಲ್ಲಿ ವೈಷ್ಣವ, ಶೈವ ಮತ್ತು ಬೌದ್ಧ ಗುಹಾಲಯ ಅನ್ನುವಂಥ 4 ಗುಹಾಲಯಗಳಿದ್ದಾವೆ. ಆ ಒಂದು ಗುಹಾಲಯವನ್ನು 1ನೇ ಕೀರ್ತಿವರ್ಮ ಅಣ್ಣ ಅಧಿಕಾರದಲ್ಲಿದ್ದಾಗ ಬಾದಾಮಿಯಲ್ಲಿ ಮಂಗಳೇಶ ಏನು ಮಾಡ್ತಾನೆ, ಈ ಗುಹಾಲಯವನ್ನು ವೈಷ್ಣವರಿಗೆ ಸಂಬಂಧಿಸಿರತಕ್ಕಂಥ ಕೇವ್ಗಳನ್ನು ಕಟ್ತಾನೆ ಅನ್ನೋದು ಕೂಡ ಉಲ್ಲೇಖ ಆಗಿರತಕ್ಕಂಥದ್ದು. ಅವನ ನಂತರದಲ್ಲಿ ಈತ ಮರಣವನ್ನು ಹೊಂದ್ತಾನೆ. ಮರಣ ಹೊಂದಿದಾಗ ಈತನ ಮಕ್ಕಳು ಇಮ್ಮಡಿ ಪುಲಕೇಶಿ ಇನ್ನೂ ಏನಿರ್ತಾನೆ, ಅಪ್ರಾಪ್ತನಾಗಿರೋ ಕಾರಣಕ್ಕೆ ಈತನ ಚಿಕ್ಕಪ್ಪ ಏನು ಮಾಡ್ತಾನೆ ಅಂದರೆ ಚಿಕ್ಕಪ್ಪ ಮಂಗಳೇಶ ಏನು ಮಾಡ್ತಾನೆ, ಅಧಿಕಾರಕ್ಕೆ ಬರ್ತಾನೆ. ಸಹೋದರ ಕೀರ್ತಿವರ್ಮ ಮರಣ ಹೊಂದಿದ ನಂತರ ಅಪ್ರಾಪ್ತರಾಗಿರೋ ಕಾರಣಕ್ಕೆ ಅಧಿಕಾರಕ್ಕೆ ಬರ್ತಾನೆ. ಮಂಗಳೇಶನ ಸಾಧನ ತಿಳಿಸೋದು ಮಹಾಕೂಟ ಸ್ತಂಭ ಶಾಸ್ತ್ರ. ಇದು ಇವತ್ತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಒಂದು ಮಹಾಕೂಟ ಅನ್ನುವಂಥ ಹಳ್ಳಿ ಇದೆ. ಆ ಮಹಾಕೂಟದಲ್ಲಿ ಇರುವಂಥ ಸ್ತಂಭ ಶಾಸನ ಇದೆ. ಅದು ಈ ಮಂಗಳೇಶನ ಕುರಿತು ಮಾಹಿತಿಯನ್ನು ತಿಳಿಸ್ತಕ್ಕಂತಹ ಒಂದು ಶಾಸನ ಆಗಿರತಕ್ಕಂಥದ್ದು. ಈತ ಗಂಗಾ ನದಿ ತೀರದವರೆಗೂ ಸಾಮ್ರಾಜ್ಯವನ್ನು ವಿಸ್ತರಿಸುವ ವಿಚಾರ ಹೊಂದಿದ್ದ. ಅಂದರೆ ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕನ್ನುವಂಥ ಮಹದ್ವಾದೇಶವನ್ನು ಹೊಂದಿದ್ದ. ಈತ ರಣವಿಕ್ರಾಂತ, ಶ್ರೀ ಪೃಥ್ವಿವಲ್ಲಭ ಎನ್ನುವಂಥ ಬಿರುದುಗಳನ್ನು ಹೊಂದಿದ್ದ. ಮತ್ತು ಈತ ತನ್ನ ಮಗನನ್ನು ಅಧಿಕಾರಕ್ಕೆ ತರುವ ಸನ್ನಿಹದಲ್ಲಿದ್ದಾಗ ಕೀರ್ತಿವರ್ಮನ ಮಗನಾದ ಇಮ್ಮಡಿ ಪುಲಕೇಶಿ ತನ್ನ ಚಿಕ್ಕಪ್ಪ ಮಂಗಳೇಶನ ವಿರುದ್ಧ 609ರಲ್ಲಿ ಯುದ್ಧ ಮಾಡಿ ಆತನನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬರ್ತಾನೆ. ಇವರಿಬ್ಬರ ಕಲಹವನ್ನು ಯಾದವಿ ಕಲಹ ಕೂಡ ಅಂತ ಕರೆಯುತ್ತೆ. ಅಂದರೆ ಈ ಮಂಗಳೇಶ ಅಧಿಕಾರವನ್ನು ತನ್ನ ಅಣ್ಣನ ಮಗನಿಗೆ ಬಿಟ್ಟು ಕೊಡಬೇಕಾಗಿತ್ತು. ಯಾಕಂದರೆ ಅದು ವಂಶ ಪಾರಂಪರ್ಯವಾಗಿ ಬಂದಿರೋದು. ಆದರೆ ಬಿಟ್ಟು ಕೊಡಲಿಲ್ಲ. ಹಾಗಾಗಿ ಇಮ್ಮಡಿ ಪುಲಕೇಶಿ ರಾಜ್ಯವನ್ನು ಚಿಕ್ಕ ವಯಸ್ಸಿನಲ್ಲೇ ಬಿಟ್ಟು ಹೋಗಿ ನಂತರ ಬಂದು ಸೈನ್ಯ ಕಟ್ಟಿ ಚಿಕ್ಕಪ್ಪನ ಜೊತೆ ಹೋರಾಟ ಮಾಡಿ ಚಾಲುಕ್ಯ ಸಾಮ್ರಾಜ್ಯದ ಅಧಿಪತಿ ಆಗ್ತಾನೆ. ಈ ಸಾಮ್ರಾಜ್ಯದ ಬಹಳ ಪ್ರಮುಖ ವ್ಯಕ್ತಿ ಇಮ್ಮಡಿ ಪುಲಕೇಶಿ. ಸುಮಾರು ಕ್ರಿಸ್ತಿ ಶತಕ 610ರಿಂದ 642ರವರೆಗೆ ಚಾಲುಕ್ಯದ ಅಧಿಪತಿಯಾಗಿರ್ತಾನೆ. ದಕ್ಷಿಣ ಭಾರತ ಇತಿಹಾಸದಲ್ಲಿ ಬಹಳ ಅತ್ಯಂತ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ ಆಗಿರ್ತಾನೆ. ಇವನ ಇತಿಹಾಸ, ಇವತ್ತನ ಸಾಧನೆಯನ್ನು ತಿಳಿಸುವಂತಹ ಒಂದು ಶಾಸನ ಯಾವುದಂದರೆ ಐಹೊಳೆ ಶಾಸನ. ಇದು ರವಿಕೀರ್ತಿ ಬರೆದಿರತಕ್ಕಂಥದ್ದು ಮೇಗುತಿ ದೇವಾಲಯದಲ್ಲಿನ ಒಂದು ಗೋಡೆಯ ಮೇಲೆ ಇರತಕ್ಕಂಥ ಶಾಸನ. ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬಂದ ಕೂಡಲೇ ಲಾಟರು, ಅಳುಪರು, ಗಂಗರು, ಮಾಳವರು ಮತ್ತು ಪಲ್ಲವರನ್ನು ಸೋಲಿಸಿ ಅವರಿಗೆ ಸೋಲಿನ ರುಚಿ ಉಣಿಸ್ತಾನೆ. ಈತನು ಉತ್ತರದ ಭಾರತದ ಗುರ್ಜರು, ಪ್ರತಿಹಾರರನ್ನು ಸೋಲಿಸ್ತಾನೆ. ಮಹಾರಾಷ್ಟ್ರ, ಗುಜರಾತ್ಗಳನ್ನು ವಶಪಡಿಸ್ಕೊಳ್ತಾನೆ. ಸಹೋದರ ಜಯಸಿಂಹನನ್ನು ಗುಜರಾತ್ನ ಮಾಂಡ್ಲಿಕರನ್ನಾಗಿ ನೇಮಿಸ್ತಾನೆ. ಅದಾದ ನಂತರ ಕ್ರಿಸ್ತಿ ಶತಕ 615ರಲ್ಲಿ ಪೂರ್ವ ಕರಾವಳಿಯ ವೆಂಗಿಯ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸ್ಕೊಳ್ತಾನೆ. ಅಲ್ಲಿ ಕುಬ್ಜಸ್ ವಿಷ್ಣುವರ್ಧನ ಅಂತ ಈತನ ಇನ್ನೊಬ್ಬ ಸಹೋದರ ಇರ್ತಾನೆ, ಅವನನ್ನು ಅಲ್ಲಿಗೆ ಅಧಿಕಾರಕ್ಕೆ ನೇಮಿಸ್ತಾನೆ. ಅದಾದ ನಂತರದಲ್ಲಿ ಆ ಕ್ರಿಸ್ತಿ ಶತಕ 630ರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಪಲ್ಲವ ಅರಸ 1ನೇ ಮಹೇಂದ್ರವರ್ಮನನ್ನು ಸೋಲಿಸ್ತಾನೆ. ರಣರಂಗದಲ್ಲಿಯೇ ಮರಣ ಹೊಂದಿದ. ಈ ವಿಜಯ ಸಂಕೇತವಾಗಿ ಅಶ್ವಮೇಧ ಯಾಗವನ್ನು ಆಚರಣೆ ಮಾಡ್ತಾನೆ. ಇದಾದ ನಂತರ ಬಹಳ ಇಂಪಾರ್ಟೆಂಟು, 634-35ರಲ್ಲಿ ನರ್ಮದಾ ನದಿ ದಂಡೆಯ ಮೇಲೆ ಉತ್ತರ ಪತೇಶ್ವರ ಎನ್ನುವಂಥ ಬಿರುದಾಂಕಿತ ಹರ್ಷವರ್ಧನನನ್ನು ಸೋಲಿಸಿ ಪರಮೇಶ್ವರ ಎನ್ನುವ ಬಿರುದನ್ನು ಪಡೆಯುತ್ತಾನೆ. ಇದಾದ ನಂತರ 641ರಲ್ಲಿ ಈತನ ಆಸ್ಥಾನಕ್ಕೆ ಚೀನಿ ಯಾತ್ರಿಕ ಹ್ಯುಯೆನ್ ತ್ಸಾಂಗ್, ನಿಮಗೆಲ್ಲ ಗೊತ್ತಿರತಕ್ಕಂಥ ಬಹಳ ಫೇಮಸ್ ಪ್ರವಾಸಿಗ, ಈತ ಈ ಒಂದು ಸಾಮ್ರಾಜ್ಯಕ್ಕೆ ಬಾದಾಮಿ ಅಥವಾ ವಾತಾಪಿಗೆ ಬಂದು ಭೇಟಿ ಕೊಡ್ತಾನೆ. ಮತ್ತು ತಬರಿ ಎಂಬ ಮುಸ್ಲಿಂ ಇತಿಹಾಸಕಾರನು 2ನೇ ಪುಲಕೇಶಿ ಪರ್ಷಿಯಾದ ಅರಸ ಅಂದರೆ 1ನೇ ಖುಸ್ರೋವಿನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದನೆಂದು ಮತ್ತು ಅವನ ರಾಯಭಾರಿಗಳು ತನ್ನ ಆಸ್ಥಾನಕ್ಕೆ ಬರಮಾಡಿಕೊಳ್ಳುತ್ತಿದ್ದಾನೆಂದು ತಿಳಿಸಲಾಗಿರುವಂಥ ಉಲ್ಲೇಖಗಳು ಕೂಡ ಮಹಾರಾಷ್ಟ್ರದ ಗುಹೆಯಲ್ಲಿವೆ. 2ನೇ ಪುಲಕೇಶಿ
ಪರಮೇಶ್ವರ, ಸತ್ಯಾಶ್ರಯ, ಪರಮ ಭಾಗವತ, ಶ್ರೀ ಪೃಥ್ವಿವಲ್ಲಭವ, ದಕ್ಷಿಣಾಪತೇಶ್ವರ ಎನ್ನುವಂಥ ಹಲವಾರು ಬಿರುದುಗಳನ್ನು ಹೊಂದಿದ್ದ. 642ರಲ್ಲಿ ಪಲ್ಲವ ಅರಸ 1ನೇ ನರಸಿಂಹವರ್ಮ ಪೆರಿಯಾಲ್ ಮಣಿಮಂಗಲ ಸೂರಮಾರ್ ಎನ್ನುವಂಥ ಕದನದಲ್ಲಿ ಇಮ್ಮಡಿ ಪುಲಕೇಶಿಗೆ ವಯಸ್ಸಾಗಿರುವ ಕಾರಣ ಈ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಮರಣ ಹೊಂದುತ್ತಾನೆ. ಕ್ರಿಸ್ತಶಕ 642ರಲ್ಲಿ ಎರಡನೇ ಪುಲಕೇಶಿಯ 1ನೇ ನರಸಿಂಹವರ್ಮನ ಕೈಯಲ್ಲಿ ಸೋತು ಕೊಲೆಯಾದನು. 1ನೇ ನರಸಿಂಹವರ್ಮ ಸುಮಾರು 13 ವರ್ಷಗಳ ಕಾಲ ವಾತಾಪಿ ಅಥವಾ ಬಾದಾಮಿಯನ್ನು ವಶಪಡಿಸಿಕೊಳ್ತಾನೆ. ವಾತಾಪಿ ಕೊಂಡ ಎನ್ನುವಂಥ ಬಿರುದನ್ನು ಪಡಿತಾನೆ. ಈ 13 ವರ್ಷಗಳ ಕಾಲಾವಧಿ ಬಾದಾಮಿಯ ಚಾಲುಕ್ಯರ ಕತ್ತಲೆ ಯುಗ ಅಂತ ಕರೀತಾರೆ. ಯಾಕಂದರೆ ಇಮ್ಮಡಿ ಪುಲಕೇಶಿ ಬಹುದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿರುತ್ತಾನೆ. ಬಹುತೇಕ ದಕ್ಷಿಣ ಭಾರತ ಇವನ ಒಂದು ಕಾಲಡಿಯಲ್ಲಿರುತ್ತದೆ. ಎಲ್ಲ ಸಾಮ್ರಾಜ್ಯದ ಇವನ ಒಂದು ಆಡಳಿತದಲ್ಲಿದ್ದಾಗ ಈತನಿಗೆ ಸಹಜವಾಗಿ ವಯಸ್ಸಾಗುತ್ತೆ. ಬಹುದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಿಸಿರ್ತಾನೆ. ಈತನಿಗೆ ವಯಸ್ಸಾದ ಸಂದರ್ಭದಲ್ಲಿ ಪಲ್ಲವರ ನರಸಿಂಹವರ್ಮ ದಾಳಿ ಮಾಡ್ತಾನೆ. ವಯಸ್ಸಾದ ಇಮ್ಮಡಿ ಪುಲಕೇಶಿಯ ಮೇಲೆ ದಾಳಿ ಮಾಡಿ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಅಲ್ಲೇ ಕೊಲೆ ಮಾಡ್ತಾನೆ. ಆ ಕೊಲೆ ಮಾಡಿದ ನಂತರ ಸುಮಾರು 13 ವರ್ಷಗಳ ಕಾಲ ಚಾಲುಕ್ಯರಿಗೆ ಏಳಿಗೆ ಆಗೋದಕ್ಕೆ ಬಿಡೋದಿಲ್ಲ. ಸುಮಾರು 13 ವರ್ಷ ಪಲ್ಲವರೇ ಈ ನಮ್ಮ ಬಾದಾಮಿಯನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು. ಅದಾದ ನಂತರ ವಿಕ್ರಮಾದಿತ್ಯ ಬರ್ತಾನೆ. ಫಸ್ಟ್ ವಿಕ್ರಮಾದಿತ್ಯ ಅಂತ. ಈತ ಪಲ್ಲವ ಅರಸ 1ನೇ ನರಸಿಂಹವರ್ಮನನ್ನು ಮತ್ತು 2ನೇ ಮಹೇಂದ್ರವರ್ಮನನ್ನು ಮತ್ತು 71ನೇ ಪರಮೇಶ್ವರನನ್ನು ಸೋಲಿಸ್ತಾನೆ ಅನ್ನೋದು ಹೈದರಾಬಾದ್ ಶಾಸನದಲ್ಲಿ ತಿಳಿಸುತ್ತೆ. ಈತನಿಗೆ ರಣರಸಿಕ ಪರಮೇಶ್ವರ ಶ್ರೀವಲ್ಲಭ ಅನಿರ್ಹಿತಿ ಎನ್ನುವಂಥ ಬಿರುದಿರುತ್ತೆ. ಅಂದರೆ ಅವರ ಒಂದು ಇಮ್ಮಡಿ ಪುಲಕೇಶಿಯನನ್ನು ಸೋಲಿಸಿ ಆತನನ್ನು ಕೊಲೆ ಮಾಡಿದ ಸೇಡನ್ನು ಈತ ತೀರಿಸ್ಕೊಳ್ತಾನೆ. ಅದಾದ ನಂತರ ವಿನಯಾದಿತ್ಯ ಅಂತ ಬರ್ತಾನೆ. ಈತನು ಕನೌಜದ ದೊರೆ ಯಶೋವರ್ಮನನ್ನು ಸೋಲಿಸ್ತಾನೆ. ನಂತರ ರನ್ನ ಇವನ ಕಾಲದಲ್ಲಿ ದುರ್ಧರ ವಲ್ಲಭ ಅನ್ನುವಂಥ ಕರೀತಿರ್ತಾನೆ. ಈತ ಪಲ್ಲವ, ಕೇರಳ ಮತ್ತು ಪಾಂಡ್ಯ ಚೋಳರಿಂದ ಕಪ್ಪ ಕಾಣಿಕೆಯನ್ನು ಪಡೆದಿರ್ತಾನೆ. ಈತನಿಗೆ ಯುದ್ಧಮಲ್ಲ ಅನ್ನುವಂಥ ಬಿರುದಿರುತ್ತೆ. ಇವನ ರಾಣಿ ವಿನಯವತಿ ಬಾದಾಮಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಎನ್ನುವಂಥ ವಿಗ್ರಹಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಇವನ ನಂತರದಲ್ಲಿ ವಿಜಯಾದಿತ್ಯ ಅನ್ನುವಂಥ ರಾಜ ಬರ್ತಾನೆ. ಈತನು ಪಲ್ಲವರ ಅರಸ 2ನೇ ಪರಮೇಶ್ವರ ವರ್ಮನನ್ನು ಸೋಲಿಸಿ ಅವನಿಂದ ಕಪ್ಪ ಕಾಣಿಕೆಯನ್ನು ಪಡೆಯುತ್ತಾನೆ. ಈತನ ವಿಜಯದ ಸಂಕೇತವಾಗಿ ಪಟ್ಟದಕಲ್ಲಿನಲ್ಲಿರುವ ವಿಜಯೇಶ್ವರ ಅಥವಾ ಸಂಗಮೇಶ್ವರ ದೇವಾಲಯ ಕಟ್ಟಿಸ್ತಾನೆ. ವಿಜಯಾದಿತ್ಯ ಜೈನ ಧರ್ಮದ ಮಹಾನ್ ಪೋಷಕನಾಗಿದ್ದ. ಜೈನ ಧರ್ಮಕ್ಕೆ ಬಹಳ ಬೆಂಬಲವಾಗಿ ನಿಂತಿದ್ದ. ಈತ ಬಾದಾಮಿಯ 4ನೇ ಗುಹಾಲಯವನ್ನು ನಿರ್ಮಿಸ್ತಾನೆ. ಈಗಾಗಲೇ 3 ಇತ್ತಲ್ಲ, 4ನೇ ಒಂದು ಜೈನ ಗುಹಾಲಯ ಇರ್ತದೆ, ಅದನ್ನು ನಿರ್ಮಿಸ್ತಾನೆ. ಈತನ ಸಹೋದರಿ ಕುಂಕುಮ ಮಹಾದೇವಿ ಲಕ್ಷ್ಮೇಶ್ವರದಲ್ಲಿ ಒಂದು ಜಿನಾಲಯವನ್ನು ನಿರ್ಮಿಸ್ತಾಳೆ. ಈತನ ಆಸ್ಥಾನದಲ್ಲಿ ಲೀನಾ ಪೋಟ ಎಂಬ ಪ್ರಸಿದ್ಧ ನೃತ್ಯಗಾರ್ತಿ ಇದ್ದಳು. ಇವಳಿಗೆ ಶ್ರೀ ನೃತ್ಯ ವಿದ್ಯಾಧರಿ ಎನ್ನುವಂಥ ಬಿರುದು ಕೂಡ ಇತ್ತು. ಇವನ ನಂತರ 2ನೇ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬರ್ತಾನೆ. ಈತ ಕಂಚಿಯ ಮೇಲೆ ದಾಳಿ ಮಾಡಿ ಪಲ್ಲವರ 2ನೇ ನಂದಿವರ್ಮನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಳ್ತಾನೆ. ಹಾಗಾಗಿ 2ನೇ ವಿಕ್ರಮಾದಿತ್ಯಗೆ ಕಂಚಿ ಕೊಂಡ ಎನ್ನುವಂಥ ಬಿರುದು ಕೂಡ ಸಿಗತ್ತೆ. ಕಂಚಿಯ ರಾಜಸಿಂಹೇಶ್ವರ ದೇವಾಲಯದ ಮೇಲೆ ಕನ್ನಡದ ಶಾಸನವನ್ನು ಕೆತ್ತಿದಂಥ ಕನ್ನಡದ ದೊರೆ ಈತಾಗಿರ್ತಾನೆ. ಈತನಿಗೆ ಸತ್ಯಾಶ್ರಯ, ಶ್ರೀ ಪೃಥ್ವಿವಲ್ಲಭ, ಮಹಾರಾಜಾದಿರಾಜ, ಪರಮೇಶ್ವರ, ಭತ್ಯಾರಕ ಅನ್ನುವಂಥ ಬಿರುದುಗಳನ್ನು ಹೊಂದಿರುತ್ತಾನೆ. ಈತನು ಕಲಚೂರಿ ಮನೆತನದ ಲೋಕ ಮಹಾದೇವಿಯನ್ನು ವಿವಾಹವಾಗಿದ್ದ. ಈಕೆ ಪಟ್ಟದಕಲ್ಲಿನಲ್ಲಿ ಲೋಕೇಶ್ವರ ಅಥವಾ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಾಣ ಮಾಡ್ತಾಳೆ. 2ನೇ ವಿಕ್ರಮಾದಿತ್ಯ ಲೋಕಮಹಾದೇವಿಯ ಸಹೋದರಿ ತ್ರೈಲೋಕ್ಯ ಮಹಾದೇವಿಯನ್ನೂ ಕೂಡ ವಿವಾಹ ಆಗ್ತಾನೆ. ಅವಳು 2ನೇ ವಿಕ್ರಮಾದಿತ್ಯನಿಗೆ ತ್ರೈಲೋಕೇಶ್ವರ, ತ್ರಿವಣಭುವನಾಚಾರ್ಯ, ಅನಿವಾರಿತಾಚಾರಿ ಎಂಬ ಬಿರುದುಗಳನ್ನು ನೀಡಿ ಗೌರವಿಸ್ತಾಳೆ. ಇವಳು ಪಟ್ಟದಕಲ್ಲಿನಲ್ಲಿರುವ ತ್ರೈಲೋಕೇಶ್ವರ ಅಥವಾ ಮಲ್ಲಿಕಾರ್ಜುನ ದೇವಾಲಯವನ್ನು ಕಟ್ಟಿಸ್ತಾಳೆ. ನಂತರದಲ್ಲಿ 744ರಿಂದ 753ರವರೆಗೆ 2ನೇ ಕೀರ್ತಿವರ್ಮ ಅನ್ನುವಂಥ ರಾಜ ಬರ್ತಾನೆ. ಈತ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆಯಾಗಿರುತ್ತಾನೆ. ಈ ದೊರೆಯನ್ನು ರಾಷ್ಟ್ರಕೂಟರ ದಂತಿದುರ್ಗ ಏನು ಮಾಡ್ತಾನೆ, ಸೋಲಿಸಿ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಕೊನೆಯ ಚುಕ್ಕಿಯನ್ನು ಇಟ್ಟು ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಈತ ಸ್ಥಾಪನೆ ಮಾಡ್ತಾನೆ. ಇನ್ನು ಬಾದಾಮಿಯ ಚಾಲುಕ್ಯರ ಒಂದು ಆಡಳಿತ ನೋಡಬೇಕಂದ್ರೆ ಇಲ್ಲಿ ಪ್ರಾಂತ, ವಿಷಯ, ಭೋಗ, ಗ್ರಾಮ ಅನ್ನುವಂತಹದ್ದು ಇತ್ತು. ಪ್ರಾಂತ್ಯದ ಮುಖ್ಯಸ್ಥ ಮಹಾಮಂಡಲೇಶ್ವರ, ವಿಷಯದ ಮುಖ್ಯಸ್ಥ ವಿಷಯಪತಿ, ಭೋಗದ ಮುಖ್ಯಸ್ಥ ಭೋಗಪತಿ, ಗ್ರಾಮದ ಮುಖ್ಯಸ್ಥ ಗ್ರಾಮಿಕ ಅನ್ನುವುದು. ಇವರು ಮಂತ್ರಿಮಂಡಲದ ವ್ಯವಸ್ಥೆಯನ್ನು ಹೊಂದಿದ್ರು. ಸಂಧಿ ವಿಗ್ರಹಕ ಎನ್ನುವ ವಿದೇಶಾಂಗ ಮಂತ್ರಿ ಇದ್ದ. ಲಾಳ ಸಂಧಿ ವಿಗ್ರಹ ಎನ್ನುವಂಥ ಯುದ್ಧ ಮತ್ತು ಶಾಂತಿ ಪಾಲನಾ ಮಂತ್ರಿ ಇದ್ದ. ಶ್ರೀಕರಣ ಸರ್ವಾಧಿಕಾರಿ ಅಂತ ಇದ್ದ, ಆತ ಕಂದಾಯದ ಮಂತ್ರಿ ಇದ್ದ. ಇನ್ನು ಧರ್ಮಾಧ್ಯಕ್ಷ ಎನ್ನುವಂಥ ನ್ಯಾಯಾಧೀಶ ಇದ್ದ. ಭೂಕಂದಾಯ ರಾಜ್ಯದ ಮುಖ್ಯ ಆದಾಯ ಆಗಿತ್ತು. ಅದನ್ನು ಸಿದ್ಧಯ ಅಂತ ಕೂಡ ಕರೀತಾ ಇದ್ರು. ಅರಸರ ಕುಟುಂಬದ ಮೇಲಿನ ಟ್ಯಾಕ್ಸನ್ನು ವಡ್ಡ ರಾಹುಲ ಎಂದು ಕರಿತಾ ಇದ್ರು. ಇನ್ನು
ವೀಳ್ಯದೆಲೆಯ ಮೇಲಿನ ಟ್ಯಾಕ್ಸನ್ನು ಪನ್ನಯ ಅಂತ ಕೂಡ ಕರಿತಾ ಇದ್ರು. ಇನ್ನು ಇವರ ರಿಲಿಜಿಯಸ್ ಥಿಂಗ್ಸನ್ನ ನೋಡಬೇಕಾದ್ರೆ ಧಾರ್ಮಿಕ ಮತ್ತು ಸಾಮಾಜಿಕ ಸ್ಟೇಟಸ್ ಯಾವ ರೀತಿ ಇತ್ತಂದರೆ, ಬಾದಾಮಿಯ ಚಾಲುಕ್ಯರ ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು ಮತ್ತು ಜೈನ ಧರ್ಮಕ್ಕೂ ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದರು. ಬೇರೆ ಬೇರೆ ಅರಸರುಗಳು ತಮಗೆ ಇಷ್ಟ ಬಂದಂತೆ, ಅಂದರೆ ಕೆಲವೊಂದಿಷ್ಟು ಪ್ರಾರಂಭದಲ್ಲಿ ವೈದಿಕ ಧರ್ಮಕ್ಕೆ ಬೆಂಬಲವನ್ನು ಕೊಟ್ಟರು, ನಂತರದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಕ್ಕೂ ಕೂಡ ಸಪೋರ್ಟನ್ನು ಮಾಡಿರ್ತಕ್ಕಂಥದ್ದು ಉಲ್ಲೇಖ ಇದೆ. ಇನ್ನು ಇವರ ಮುಖ್ಯ ಉದ್ದೇಶ ಸರ್ವಧರ್ಮ ಸಮನ್ವಯತಾ ತತ್ವವನ್ನು ಪಾಲಿಸಿದ ಒಂದು ರಾಜಮನೆತನ ಅಂದರೆ ಬಾದಾಮಿಯ ಚಾಲುಕ್ಯರ ರಾಜಮನೆತನ. ಬೌದ್ಧ ಧರ್ಮವು ಪೋಷಣೆಯನ್ನು ಪಡೆದಿತ್ತು. ನಮ್ಮ ವೈದಿಕ ಧರ್ಮ ಈ ಒಂದು ಸಾಮ್ರಾಜ್ಯಕ್ಕೆ ಮೂಲ ಧರ್ಮವಾಗಿದ್ದರೂ ಕೂಡ ಬೌದ್ಧ ಧರ್ಮಕ್ಕೆ ಪೋಷಣೆ ಸಿಕ್ಕಿತ್ತು. ಇನ್ನು ಬಾದಾಮಿ ಚಾಲುಕ್ಯರ ರಾಜ್ಯದಲ್ಲಿ ಸುಮಾರು 100 ವಿಹಾರಗಳಿದ್ದು 10,000 ಬೌದ್ಧರಿದ್ದರು ಅಂತ ಕೇಳ್ಪಡಲಾಗತ್ತೆ. ಸುಮಾರು 10,000 ಬೌದ್ಧರಿದ್ದರು ಅಂತ. ಇನ್ನು ಇವರ ಸೋಷಿಯಲ್ ಲೈಫ್ ಹೆಂಗಿತ್ತು ಅಂದರೆ, ಸಾಮಾಜಿಕ ಜೀವನ ಹೆಂಗಿತ್ತಂದರೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ವರ್ಣ ವ್ಯವಸ್ಥೆ ಕೂಡ ಜಾರಿಯಲ್ಲಿತ್ತು. ಬ್ರಾಹ್ಮಣರಿಗೆ ಉನ್ನತ ಸ್ಥಾನ ಇತ್ತು. ಮಹಿಳೆಯರ ಸ್ಥಿತಿಗತಿ ಕೂಡ ಉತ್ತಮವಾಗಿಯೇ ಇತ್ತು. ದೇವಾಲಯಗಳು, ಅಗ್ರಹಾರಗಳು, ಮಠಗಳು ಮತ್ತು ಶಿಕ್ಷಣದ ಕೇಂದ್ರಗಳಾಗಿ ಇವುಗಳನ್ನು ಮಾರ್ಪಡಿಸಲಾಗಿತ್ತು. ಇನ್ನು ಎಕನಾಮಿಕ್ ಲೈಫ್ ಬಗ್ಗೆ ನೋಡೋದಾದರೆ, ಕೃಷಿ ಇವರ ಮುಖ್ಯ ಉದ್ಯೋಗ ಆಗಿರುತ್ತೆ ಮತ್ತು ನೇಕಾರಿಕೆ, ಕುಂಬಾರಿಕೆ, ಕಂಬಾರಿಕೆ, ಬಡಗಿತನ ಮುಂತಾದ ವೃತ್ತಿ ಶ್ರೇಣಿಗಳು ಬಾದಾಮಿ ಚಾಲುಕ್ಯರ ಆಡಳಿತದಲ್ಲಿ ಇತ್ತು. ಇನ್ನು ಚಾಲುಕ್ಯರ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರ ಅಂದರೆ ಐಹೊಳೆ ಮತ್ತು ಮಣಿಗ್ರಾಮ ಅನ್ನುವಂಥದ್ದು ಇವರ ಒಂದು ಕಮರ್ಷಿಯಲ್ ಹೆಡ್ ಕ್ವಾರ್ಟರ್ಗಳಾಗಿದ್ವು. ನಂತರ ಇವರ ಲಿಟ್ರೇಚರ್ ನೋಡೋದಾದರೆ, ಶಿವಭಟ್ಟಾರಕ ಅನ್ನುವನು ಹರಪಾರ್ವತಿಯ ಅನ್ನೋದು, ವಿಜಯ ಭಟ್ಟಾರಿಕೆ ಅಥವಾ ವಿಜ್ಜಿಕ ಕೌಮದಿ ಮಹೋತ್ಸವ ಎನ್ನುವಂಥ ನಾಟಕ ರಚಿಸ್ತಾಳೆ. ಇವಳು ಇಮ್ಮಡಿ ಪುಲಕೇಶಿಯ ಸೊಸೆ ಚಂದಾದಿತ್ಯನ ರಾಣಿಯಾಗಿರುತ್ತಾಳೆ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡೋದಾದರೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ರಾಚನಿಕ ದೇವಾಲಯ ಅಂದರೆ ಬಿಡಿಯಾದ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಚಾಲುಕ್ಯರ ಒಂದು ವೇಸರ ಎನ್ನುವಂಥ ತಮ್ಮದೇ ಆದ ಓನ್ ಶೈಲಿಯನ್ನು ಇವರು ಹೊಂತಾರೆ. ಈ ಒಂದು ಚಾಲುಕ್ಯರ ವೇಸರ ಶೈಲಿ ಬಗ್ಗೆ ಹೇಳೋದಾದರೆ, ಚೌಕಾಕಾರದ ತಳಪಾಯ ಎತ್ತರದ ಜಗುಲಿಯ ಮೇಲೆ ಕಟ್ಟಡಗಳ ನಿರ್ಮಾಣ ಮಾಡಿರುತ್ತಾರೆ. ದೇವಾಲಯದ ಸುತ್ತ ದಕ್ಷಿಣಾಪಥದಲ್ಲಿ ದೇವಾಲಯಗಳ ಸುತ್ತ ರಾಮಾಯಣ ಮಹಾಭಾರತದ ಕೆತ್ತನೆಗಳು, ದೇವಾಲಯಗಳ ಸುಖನಾಸಿನಿ ಮತ್ತು ಮಂಟಪಗಳ ಹೊಂದಿರತಕ್ಕಂತಹದ್ದು. ಇಲ್ಲಿ ನೋಡಿ, ಐಹೊಳೆಯಲ್ಲಿ ಲಾಡ್ಖಾನ ದೇವಾಲಯ, ಮೇಗುತಿ, ಹುಚ್ಚುಮಲ್ಲಿ, ದುರ್ಗಾ ದೇವಾಲಯಗಳು ಕಂಡುಬರುತ್ತೆ. ಪರ್ಸಿ ಬ್ರೌನ್ ಅವರು ಭಾರತೀಯ ದೇವಾಲಯಗಳ ತೊಟ್ಟಿಲು ಅಂತ ಐಹೊಳೆಯನ್ನು ಕರೀತಾರೆ. ಇನ್ನು ಫರ್ಗ್ಯೂಸನ್ರು ಐಹೊಳೆಯನ್ನು ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಂತ ಕೂಡ ಕರೀತಾರೆ. ಪಟ್ಟದಕಲ್ಲು ಇದೆಯಲ್ಲ, ಇದು ವಿರೂಪಾಕ್ಷ, ಗಳಗನಾಥ, ಮಲ್ಲಿಕಾರ್ಜುನ ದೇವಾಲಯಗಳನ್ನು ಹೊಂದಿದೆ. ಪರ್ಸಿ ಬ್ರೌನ್ರು ವಿರೂಪಾಕ್ಷ ದೇವಾಲಯಗಳ ಕುರಿತು ದ್ರಾವಿಡ ಶಿಲ್ಪದ ಅತ್ಯುತ್ತಮ ಕೃತಿ ಅಂತ ಕರೆದಿದ್ದಾರೆ. ಇನ್ನು ಬಾದಾಮಿ ಬನಶಂಕರಿ ದೇವಾಲಯ, ಪುಷ್ಕರಣ ಅಂದರೆ ನೀರಿನ ಹೊಂಡ, ಅಗಸ್ತ್ಯ ತೀರ್ಥ, ಸುಮಾರು 4 ಗುಹಾಂತರ ದೇವಾಲಯಗಳಿವೆ. 1, 2, 3 ಇವು ವೈದಿಕ ಧರ್ಮಕ್ಕೆ ಸಂಬಂಧಿಸಿದವೆ. 18 ಕೈಗಳ ನಟರಾಜನ ವಿಗ್ರಹ ಕೂಡ ಇಲ್ಲೇ ಇದೆ. ನಾಗರ ಸುರುಳಿಯ ಮೇಲೆ ಕುಳಿತ ಪರವಾಸುವನ ದೇವನ ವಿಗ್ರಹ ಕೂಡ ಅಲ್ಲಿದೆ. ಇನ್ನು ವರಹ ವಿಗ್ರಹಗಳು 2 ಮೀಟರ್ಗಿಂತ ಎತ್ತರವಾಗಿ ಕಂಡುಬರುತ್ತೆ. ಇನ್ನು ವಿಶೇಷತೆ ಹೇಳಬೇಕಂದ್ರೆ, ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಬಲಮುಖದ ವರಹ. ಇನ್ನು ವಿಜಯನಗರದ ಬಂದುಬಿಟ್ರೆ ಎಡಮುಖದ ವರಹ. ವರಹ ಅಂದರೆ ಹಂದಿ ಅಂದರೆ ಇದು ವಿಷ್ಣುವಿನ ರೂಪ ಆಗಿರ್ತಕ್ಕಂಥದ್ದು. ಇವರ ಕಾಲದಲ್ಲಿ ವರಹ ಎಂಬ ಚಿನ್ನದ ನಾಣ್ಯಗಳ ಚಲಾವಣೆಯಲ್ಲಿತ್ತು. ಬಾದಾಮಿ ಚಾಲುಕ್ಯರ ಪ್ರಥಮ ರಾಜಧಾನಿ ಅಂದರೆ ಐಹೊಳೆ. ಅದರ 2ನೇ ರಾಜಧಾನಿ ವಾತಾಪಿ ಅಥವಾ ಬಾದಾಮಿ. ಬಾದಾಮಿ ಚಾಲುಕ್ಯರು ನೌಕಾಪಡೆಗೆ ಬಹಳ ಬಲವನ್ನು ಹೊಂದಿದ್ದರು. ಬಾದಾಮಿಯಲ್ಲಿ ಕುರಿತು ಬೇರೆ ದೇಶಗಳವರೆಗೂ ಕೂಡ ಒಂದು ಅಧಿಕಾರವನ್ನು ಅಥವಾ ಬೇರೆ ದೇಶದವರೆಗೂ ಕೂಡ ಇವರ ಒಂದು ಆಡಳಿತದ ವೈಖರಿಯನ್ನು ತಿಳಿಸಿದ್ದರು. ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟ ಬಲಾಜಯ ಎಂದು ಕರೆಯಲಾಗುತ್ತಿತ್ತು. ಇವರ ಕಾಲದ ಮೊದಲ ಶಿಲ್ಪಿಗಳೆಂದರೆ ಪಾಕ, ಬಲದೇವ, ಆದಿತ್ಯ, ಚೆಂಗ್ಯಮ್ಮ, ಕಪುಲಪ್ಪ, ಅನಿವಾರಿತ, ಗೂಢಾಚಾರಿ ಎನ್ನುವಂಥವ್ರಿದ್ದರು. ಇನ್ನು ಇಮ್ಮಡಿ ಪುಲಕೇಶಿಗೆ 4 ಜನ ಗಂಡು ಮಕ್ಕಳಿದ್ರು ನೋಡಿರಿ. 1 ವಿಕ್ರಮಾದಿತ್ಯ, ಆದಿತ್ಯವರ್ಮ, ಚಂದ್ರಾದಿತ್ಯ ಮತ್ತು ಧಾರಾಶ್ರಯ ಜಯಸಿಂಹ ಅನ್ನೋದು ಈತನ ಮಕ್ಕಳಾಗಿರ್ತಕ್ಕಂಥದ್ದು. ನಾವು ಬಹುತೇಕ ಓದಬೇಕಾದ್ರೆ ಇಮ್ಮಡಿ ಪುಲಕೇಶಿಯ ಒಂದು ಕುಟುಂಬದ ಬಗ್ಗೆ ನೋಡಲ್ಲ. ಇಲ್ಲಿ ಇಮ್ಮಡಿ ಪುಲಕೇಶಿಗೆ 4 ಜನ ಮಕ್ಕಳಿರೋದನ್ನು ಇಲ್ಲಿ ಕೊಡಲಾಗಿದೆ. ನೋಡಿ, ಇನ್ನೊಮ್ಮೆ ನೋಡೋಣ. ಮೊದಲನೆಯ ಮಗ
ವಿಕ್ರಮಾದಿತ್ಯ ಆತನೇ ಅಧಿಕಾರಕ್ಕೆ ಬರ್ತಾನೆ. ನೆಕ್ಸ್ಟು ಆದಿತ್ಯವರ್ಮ ಅಂತ ಇರ್ತಾನೆ, ಚಂದ್ರಾದಿತ್ಯ ಅಂತ ಇರ್ತಾನೆ, ಧಾರಾಶ್ರಯ ಜಯಸಿಂಹ ಅಂತ ಇರ್ತಾನೆ. ಇದರಲ್ಲಿ ಧಾರಾಶ್ರಯ ಜಯಸಿಂಹ ಅಷ್ಟೊಂದು ಇತಿಹಾಸವನ್ನು ಹೊಂದಿಲ್ಲ. ಆದರೆ ಮೇಲಿರುವಂತಹ 3 ಜನರು ವಿಕ್ರಮಾದಿತ್ಯ, ಆದಿತ್ಯವರ್ಮ ಮತ್ತು ಚಂದ್ರಾದಿತ್ಯ ಬಹುದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಈ ಒಂದು ಚಾಲುಕ್ಯರ ಮನೆತನದಲ್ಲಿ ಬಹಳ ಮುಖ್ಯವಾಗಿ ಕಾಣಬರೋದೇ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ ಏನಂತಂದರೆ ಬಾದಾಮಿಯಲ್ಲಿ ಕುಳಿತು ಬೇರೆ ದೇಶಗಳವರೆಗೆ ಅರಬ್ ರಾಷ್ಟ್ರಗಳು, ಇರಾನ್ವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಾನೆ ಅನ್ನುವಂಥ ಉಲ್ಲೇಖಗಳಿವೆ. ಬಹಳ ಪ್ರಮುಖವಾಗಿ ಉತ್ತರ ಪತೇಶ್ವರನಾದ ಹರ್ಷವರ್ಧನನ ಸೋಲಿಸಿದ್ದು ನಮ್ಮ ಚಾಲುಕ್ಯರ ಬಾದಾಮಿ ವಾತಾಪಿಯ ಅಥವಾ ಪುಲಕೇಶಿಯ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಇಲ್ಲಿವರೆಗೆ ಈ 3-4 ಸಾಮ್ರಾಜ್ಯಗಳ ಕ್ಲಾಸ್ಗಳನ್ನು ನೋಡಿದೆ. ಮುಂದಿನದಾಗಿ ಕ್ವಿಕ್ ರಿವಿಷನನ್ನು ಮತ್ತೆ ಬೇರೆ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ. ಧನ್ಯವಾದ. ಥ್ಯಾಂಕ್ ಯು.